ಇಲ್ಲಿವರೆಗೆ ಆಗಿದ್ನೆಲ್ಲ ಸರಿಯಾಗಿ ಕಲ್ತಿರ್ತೀರಾ ಅಂತ ಯೋಚನೆ ಮಾಡ್ತೀನಿ. ಯಾಕೆ ಒಂದೊಂದೇ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದೊಂದು ಪ್ರಾಬ್ಲಮ್ನೇ ಒಂದು ದಿನ, ಆದರೆ ಪರ್ಫೆಕ್ಟಾಗಿ ಕಲಿಬೇಕು. ಪರ್ಫೆಕ್ಟಾಗಿ ಕಲಿಬೇಕು ಅಂತ ಹೇಳಿದ್ರೆ ಇನ್ನೊಂದ್ಸಲ ನೀವು ಟೆಕ್ಸ್ಟ್ ಬುಕ್ ತೆಗೆದು ಲೆಕ್ಕ ಮಾಡ್ತೀನಿ ಅಂತ ಹೋದಾಗ ಯಾವುದು ಕಷ್ಟ ಇದೆಯೋ ಅದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಳಿ ಮಕ್ಕಳೇ. ಅದನ್ನೇ ಟೆಕ್ಸ್ಟ್ ಬುಕ್ ತೆಗೆದು ಯಾವಾಗಾದರೂ ಖುಷಿ ಆಗುವಾಗ ಮ್ಯಾಥ್ಸ್ ರಿವೈಸ್ ಮಾಡ್ತೀರಲ್ವ, ಎಲ್ಲವೂ ಒಂದೇ ಥರ ಇರೋದನ್ನು ಮಾಡುವಂಥದ್ದಲ್ಲ. ಯಾವುದು ಕಷ್ಟ ಆಗಿದೆ ಅದನ್ನು ನೀವು ಒಂದ್ಸಲ ಪುನಃ ಮಧ್ಯದಲ್ಲಿ ಒಂದ್ಸಲ ಮಾಡಬೇಕಾಗುತ್ತೆ. ಅದಕ್ಕೆ ಒಂದೊಂದೇ ಲೆಕ್ಕಗಳನ್ನ ಇದರಲ್ಲಿ ಒಂದೊಂದೇ ಲೆಕ್ಕಗಳನ್ನ ಮಾಡಿದ್ದೀನಿ. ಅದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಅರ್ಥ ಆಗಿಲ್ಲದ್ರೆ ಪುನಃ ಒಂದ್ಸಲ ನೋಡಿ, ವಿಡಿಯೋನ ನೋಡಿ ಕಲೀರಿ. ಬರೀ ಜಸ್ಟ್ ಬೈ ನೋಡೋದ್ರಿಂದ ನಿಮಗೆ ಕಲೀಲಿಕ್ಕಾಗಲ್ಲ ಮಕ್ಕಳೇ. ಒಂದು 2-3 ಸಲ ಬರೆದು ಕಲಿಬೇಕಾಗುತ್ತೆ. ಬರೆದು ಕಲಿಯೋದ್ರಿಂದನೇ ಈಸಿಯಾಗಿ ನಿಮಗೆ ನೆನಪಲ್ಲಿ ಉಳಿಲಿಕ್ಕೆ ಸಾಗ. ಇಲ್ಲದ್ರೆ ಒಂದು 2 ಸ್ಟೆಪ್ ಬರೋಷ್ಟಿಗೆ ಅಷ್ಟು ಗೊತ್ತಾಗುತ್ತೆ, ಆಮೇಲೆ 3ನೇ ಸ್ಟೆಪ್ ಮಾಡಲಿಕ್ಕೆ ನಿಮ್ಗೆ ಗೊತ್ತಾಗಲ್ಲ. ಓಕೆ, ಇದು ಇವತ್ತು ನಾನು ಮಾಡ್ತಾ ಇರೋದು ವರ್ಜಿಸೋ ವಿಧಾನ. ಇದು ವೆರಿ ಇಂಪಾರ್ಟೆಂಟ್. ಇದ್ರ ಬಗ್ಗೆ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ ನೋಡಿ ಮಕ್ಕಳೇ. ನಾನು ಕ್ವಶನ್ ಪೇಪರ್ದು ಹಳೆ ಮಾಡೆಲ್ ಕ್ವಶನ್ ಪೇಪರ್ ಆಗಲಿ ಕ್ವಶನ್ ಪೇಪರ್ ಮಾಡಿದ್ದೀನಿ. ಅದರಲ್ಲೆಲ್ಲ ಕ್ವಶನ್ ಪೇಪರಲ್ಲೂ ಈ ವರ್ಜಿಸೋ ವಿಧಾನದ ಪ್ರಾಬ್ಲಮ್ಸ್ ಇದೆ. ಈ ವರ್ಷ ಗೊತ್ತಿಲ್ಲ, ಇನ್ನು ಮಾಡೆಲ್ ಕ್ವಶನ್ ಪೇಪರ್ ಬಿಟ್ಟಾಗ ನೋಡೋಣ ಹೇಗೆ ಕೊಡ್ಬೋದು ಅಂತ ಕಲ್ತ್ಕೊಂಡು ಹೋಗ್ತಾ ಮಾಡೋಣ. ಮತ್ತು ಕೆಲವೊಂದು LBA ಕ್ವಶನ್ಸನ್ನು ಸ್ವಲ್ಪ ಕಷ್ಟ ಇದೆ ಅಂತ ಹೇಳೋದು, ಎಲ್ಲ ಸೇಮ್ ಥರ ಇರೋದನ್ನ ಮಾಡ್ತಾ ಇಲ್ಲ. ಅದು ಕಷ್ಟ ಏನಿಲ್ಲ, ಅದನ್ನು ಅರ್ಥೈಸ್ಕೊಳ್ಳೋದ್ರಲ್ಲಿ ನೀವು ಸ್ವಲ್ಪ ಆಚೆ ಈಚೆ ಮಾಡ್ಕೊಳ್ತೀರಿ. ಯಾಕೆಂದರೆ ಫಸ್ಟ್ ಇಂಪಾರ್ಟೆಂಟ್ ಯಾಕೆ ಹೀಗೆ ಟೆಕ್ಸ್ಟ್ ಬುಕ್ ಇಟ್ಕೊಂಡು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕ್ವಶನನ್ನು ಓದಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಕ್ವಶನ್ ಓದಿ ಕಲ್ತ್ರೆ ಹಾಫ್ ಡನ್. ಅರ್ಥ ಆಯ್ತಲ್ಲ? ಕ್ವಶನ್ ಈಸ್ ಇಂಪಾರ್ಟೆಂಟ್. ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ. ನಿಮಗೆ ನಿಮ್ಮ ಮದರ್ ಟಂಗಲ್ಲಿ ನೀವು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿ. ಕಾನ್ಸೆಪ್ಟ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ನೀವು ಈಸಿಯಾಗಿ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನೀವು ಮಾಡ್ಬೋದು. ಓಕೆನಾ? ಈಗ ವರ್ಜಿಸೋ ವಿಧಾನ ಒಂದು ಉದಾಹರಣೆ ಹೊಂದ್ಕೊಟ್ಟಿದ್ದಾರೆ. 2 ವ್ಯಕ್ತಿಗಳ ಆದಾಯ ಅಂದರೆ ಇನ್ಕಮ್ 9:7 ಅಂತ ಕೊಟ್ಟಿದ್ದಾರೆ. ಅವುಗಳ ಖರ್ಚುಗಳ ಅನುಪಾತ, ಅವರದ್ದು ಎಕ್ಸ್ಪೆಂಡಿಚರ್ 4:3. ಪ್ರತಿಯೊಬ್ಬರು ಕೂಡ ತಿಂಗಳಿಗೆ 2,000 ಉಳಿತಾಯ ಮಾಡಿದರೆ ಅವರ ವಾರ್ಷಿಕ ಆದಾಯವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದು ಯಾವ ವಿಧಾನದಲ್ಲಿ ಮಾಡಬೇಕು? ವರ್ಜಿಸೋ ವಿಧಾನದಲ್ಲಿ ಮಾಡಬೇಕು. ಇದು ವರ್ಕ್ಡ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಈಗ ನಾವು ಏನಂತ XY ಅಂತ ತಗೊಳ್ಬೇಕು ಅಂತ ಗೊತ್ತಿದೆ. ಈಗ ನಮ್ಗೆ ಅಲ್ಲಿ ಕೊಟ್ಟಿರೋದು 9:7 ಏನು ಆದಾಯ ಇನ್ಕಮ್ದು ಇದು. ಆಗ ನಾವೇನಂತ ತಗೋಬೇಕು? 9x ಇನ್ಕಮ್ ಅನ್ನ 9x ಮತ್ತೆ 7x ಅಂತ ತಗೊಳ್ಳೋದು. ಎಕ್ಸ್ಪೆಂಡಿಚರ್ ಅನ್ನ, ಖರ್ಚನ್ನ 4y 3y ಅಂತ ತಗೊಳ್ಳೋದು. ನಮ್ಗೆ ಇಬ್ಬರಿಗೂ ಏನು ಅದರಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಗಿ ಓದ್ಕೋಬೇಕಾಗಿದ್ದು, ಉಳಿತಾಯ ಅವುಗಳ ಅನುಪಾತ ಕೊಟ್ಟಿದ್ದಾರೆ. ಇಬ್ಬರು ಎಷ್ಟು ಉಳಿತಾಯ ಮಾಡಿದ್ರೆ? 2,000 ಉಳಿತಾಯ ಮಾಡಿದ್ರೆ. ಈಗ ನಮಗೆ ಇನ್ಕಮ್ ಇಷ್ಟಿದೆ, ಖರ್ಚು ಮಾಡಿದ್ರೆ ಮತ್ತೆ ಉಳಿಯೋದೇ ಉಳಿತಾಯ ಅಲ್ವಾ? ಆಗ ನಾವೇನು ಮಾಡಬೇಕಾಗುತ್ತೆ? 9x ಇಲ್ಲಿ 4x. ಇದನ್ನು 9x ಇದು ಎರಡನ್ನು XX ಅಂತ ತಗೊಳ್ಳೋದು. ಯಾವುದನ್ನ? ಆದಾಯವನ್ನು X ಅಂತ ತಗೊಳ್ಳೋದು, ಖರ್ಚನ್ನು Y ಅಂತ ತಗೊಳ್ಳೋದು. ಆಗ ನೋಡಿ ಅಲ್ಲಿ 9x - 4y ಈಕ್ವಲ್ ಟು 2,000 ರೂಪಾಯಿ. 7x - 3y ಈಕ್ವಲ್ ಟು 2,000. 2 ಈಕ್ವೇಷನ್ ಆಗುತ್ತೆ. 2 ಈಕ್ವೇಷನ್ ಆದಾಗ ಈಗ ಇದನ್ನು ಇಲ್ಲಿ ಬರಿತೀನಿ. 9x - 4y ಈಕ್ವಲ್ ಟು 2,000. 7x - 3y ಈಕ್ವಲ್ ಟು 2,000 ಅಂತಾಯ್ತು. ಓಕೆ, 2,000. ಮಕ್ಕಳೇ ಇಲ್ಲಿ ನೋಡಿ, ಇಲ್ಲಿ ಒಂದೇ ಥರ ಇದ್ದಿದ್ರೆ ನಮ್ಗೇನಾದರೂ ಇದು ಮಾಡ್ಬೋದು, ಕ್ಯಾನ್ಸಲ್ ಮಾಡೋದು ವರ್ಜಿಸೋ ವಿಧಾನ ಅಂತ ಹೇಳಿದ್ರೆ. ಈಗ ಏನು ಮಾಡ್ಬೇಕಂತ ಹೇಳಿದ್ರೆ ನೋಡಿ, ಈಗ ಮೇಲೆ 4y ಅಂತಿದೆ, ಇಲ್ಲಿ 3y ಅಂತಿದೆ. ಆಗ ನಾವು ಮೇಲೆ ಅದನ್ನು 3ರಿಂದ ಗುಣಿಸೋಣ. ಸಮೀಕರಣ 1 ಯಾವುದರಿಂದ ಗುಣಿಸೋಣ? 3ರಿಂದ. ಸಮೀಕರಣ 2 ಇದು ಸಮೀಕರಣ 2 ಅಲ್ವಾ? ಇದ್ರದ್ದು ಪಕ್ಕದಲ್ಲಿರೋದು ಯಾವುದು? y ಪಕ್ಕದಲ್ಲಿರೋದು 4. ಆಗ 4ರಿಂದ ಗುಣಿಸೋಣ. ಅರ್ಥ ಆಯ್ತಲ್ಲ ಮಕ್ಕಳೇ? 2 ಸಮೀಕರಣ ಮಾಡೋದು ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? 9x - 4y, ಯಾಕೆಂದ್ರೆ ಇದು ಅವನ ಆದಾಯ ಖರ್ಚು ಇಷ್ಟು ಉಳಿತಾಯ. ಇಬ್ರು 2,000 ಉಳಿತಾಯ ಮಾಡಿದ್ದಾರೆ ಇಬ್ರು ಸಹ. ಆಗ ಇಲ್ಲಿ ನಮಗೆ ಲೆಕ್ಕ ಮಾಡಬೇಕಾದ್ರೆ ಇಲ್ಲಿ ಸೇಮ್ ಇದ್ರೆ ನಮ್ಗೆ ಈಸಿ. ನಿಮಗೆ 2 ಮಾರ್ಕಿಗೆ ಬರುವಂಥ ಕ್ವಶನ್ ಈಸಿ ಇರುತ್ತೆ. ಇದನ್ನು ಅಕಸ್ಮಾತ್ ಏನಾದರೂ 3 ಮಾರ್ಕ್ಸಿಗೆ ಕೊಡುವಂಥದ್ದು ಈ ವರ್ಷ ಏನಾದರೂ ಆ ಥರ ಇದ್ದರೆ ಈ ರೀತಿ ಲೆಕ್ಕಗಳನ್ನು ಕಲ್ತ್ಕೊಳ್ಬೇಕಾಗುತ್ತೆ. ಈಗ 3 ಮತ್ತು 9 ಗುಣಿಸಿ. 3 3 9 ಎಷ್ಟಾಗುತ್ತೆ? 27 27 ಆಗುತ್ತೆ. ಮೈನಸ್ 3 4 12y ಈಕ್ವಲ್ ಟು 3 2 6,000 ಆಗುತ್ತೆ ಅಲ್ವಾ? ಈಗ 4ರಿಂದ ಗುಣಿಸಿ. 4 ಇಂಟು 7 4 7 28 28x ಮೈನಸ್ 4 ಮತ್ತು 3ನ ಗುಣಿಸಿ. 4 3 12y ಈಕ್ವಲ್ ಟು 6,000. ಇದೆಷ್ಟಾಗುತ್ತೆ? 8,000 ಆಗುತ್ತೆ. ಇಲ್ಲಿ ನೋಡಿ ಮಕ್ಕಳೇ, ಇದೆರಡು ಸೇಮ್ ಇದೆ, ಆದರೆ ಎರಡು ಕಡೆನೂ ಎಂಥ ಚಿಹ್ನೆ ಇದೆ? ಮೈನಸ್ ಚಿಹ್ನೆ ಇದೆ. ಆಗ ನಾವು ಚಿಹ್ನೆಗಳನ್ನ ಚೇಂಜ್ ಮಾಡಬೇಕು. ಆಗ ಏನು ಮಾಡ್ತೀರಾ? ವರ್ಜಿಸಬೇಕಾದ್ರೆ ಇದನ್ನು
ಕಳಿಬೇಕು. ಆಗ ಇದಕ್ಕೆ ಪ್ಲಸ್ ಇದ್ದಲ್ಲಿ ಕಳಿಯೋ ಚಿಹ್ನೆ ಬರ್ತದೆ, ಇಲ್ಲಿ ಮೈನಸ್ ಇದ್ದಲ್ಲಿ ಏನು ಚಿಹ್ನೆ ಬರುತ್ತೆ, ಪ್ಲಸ್ ಚಿಹ್ನೆ ಬರ್ತದೆ, ಇಲ್ಲಿ ಏನು ಚಿಹ್ನೆ ಬರ್ತದೆ, ಮೈನಸ್ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಏನು ಮಾಡಿದೆ, ಎರಡು ಒಂದೇ ಥರ ಇರೋದು. ಈಗ ಮೈನಸ್ ನನಗೆ ಒಂದು ಹೋದರೆ ಮಾತ್ರ ವರ್ಜಿಸೋ, ಇದನ್ನು ವರ್ಜಿಸ್ಕೊಂಡು ಹೋಗೋದು, ಒಂದನ್ನು ಎಲಿಮಿನೇಟ್ ಮಾಡ್ಕೊಂಡು ಹೋದಾಗೆ ನೆಕ್ಸ್ಟ್ ಒಂದನ್ನು ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಮಾಡಬೇಕಾದ್ರೆ ಇದೆರಡು ಸೇಮ್ ಬಂತು. ಈಗ ನಾವೇನು ಮಾಡ್ತೀವಿ, ಇಲ್ಲಿ ಪ್ಲಸ್ ಅಂತ ಹಾಕ್ತೀವಿ. ಯಾಕೆ ಪ್ಲಸ್ ಅಂದರೆ ಮೈನಸ್ ಮಾಡೋದು, ಇದರಿಂದ ಇದನ್ನು ಮೈನಸ್ ಮಾಡೋದು. ಆಗ ಇಲ್ಲಿ ಏನಾಗುತ್ತೆ, ಇಲ್ಲಿ ಏನು ಸೈನ್ ಇಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ ಅರ್ಥ, ಅದು ಮೈನಸ್ ಆಗುತ್ತೆ. ಮೈನಸ್ ಇದ್ದಿದ್ದು ಪ್ಲಸ್ ಆಗುತ್ತೆ, ಏನು ಇಲ್ಲ ಅಂದರೆ ಪ್ಲಸ್ ಅಂತ ಅರ್ಥ, ಪ್ಲಸ್ ಇದ್ದಿದ್ದು ಮೈನಸ್ ಆಗುತ್ತೆ. ಈಗ -12y ಪ್ಲಸ್ 12y ಕ್ಯಾನ್ಸಲ್ ಆಯಿತು. ಈಗ ಇದು -28x ಪ್ಲಸ್ 27x, ಆಗ ಎಷ್ಟಾಯಿತು, -x ಆಯಿತು. 28ರಿಂದ 27 ಹೋದರೆ x, 8,000ದಿಂದ 6,000 ಹೋದರೆ -2,000 ಆಯಿತು. ಎರಡು ಕಡೆನೂ ಮೈನಸ್ ಬಂದ, ಮೈನಸ್ ಕ್ಯಾನ್ಸಲ್ ಆಗಿ ಎಕ್ಸ್ ಬೆಲೆ ಎಷ್ಟು ಬಂತು ಮಕ್ಕಳು ನಿಮಗೆ, 2,000. ಎಕ್ಸ್ ಅಂತ ಹೇಳಿದ್ರೆ ಏನಿದು, ಇನ್ಕಮ್. ಮತ್ತೆ ನಾವು ಇದನ್ನು ಮಾಡಿ ಏನು ವೆರಿಫಿಕೇಶನ್ ಮಾಡುವಾಗ ನೋಡೋಣ ಸರಿ ಬರ್ತಾ ಇದೆಯಾ ಅಂತ. ಈಗ ಒಂದು ಈಕ್ವೇಷನ್ ಇದೆ, ಎಕ್ಸನ್ನು ಇದನ್ನು ಒಂದು ಸಮೀಕರಣ ಅಂತ ತಗೊಂಡಾಗ ಒಂದಕ್ಕೆ ಹಾಕಿದಾಗ 9x - 4y = 2,000 ಅಂತ ಮೊದಲನೇ ಈಕ್ವೇಷನ್ ಇರೋದು. ಈಗ ಎಕ್ಸ್ ಇದ್ದ ಜಾಗಕ್ಕೆ ಏನು ಮಾಡಿ, 2,000ವನ್ನು ಹಾಕಿ. ಓಕೆನಾ? 2,000 - 4y = 2,000. 9 - 18, ಆಗ 18,000 - 4y = 2,000. ಇದನ್ನು ಈಚೆಗೆ ತನ್ನಿ, 18,000 ಮೈನಸ್ ಆಗುತ್ತೆ, 2,000 = 4y ಆಚೆಗೆ ಹೋದಾಗ ಪ್ಲಸ್ 4y ಆಗುತ್ತೆ. 18ರಿಂದ 2 ಹೋದರೆ ಎಷ್ಟಾಯಿತು, 16,000 ಆಯಿತು, = 4y. y = 16,000 / 4. ಆಗ 4 × 16 ಅಲ್ವಾ, ಆಗ 4,000. ವೈ ಎಷ್ಟು ಸಿಕ್ತು, ವೈಗೆ ವೈ ಬೆಲೆ 4,000. ಈಗ ಅವ್ರದ್ದು ಕೇಳಿದಾರಲ್ಲ ಎಷ್ಟು ಆದಾಯ ನಾವು ನೋಡಬೇಕಲ್ಲ, ತಾಳೆ ನೋಡಬೇಕಲ್ಲ. ಈಗ ಎಕ್ಸ್ ಬೆಲೆ ಸಿಕ್ತು, ವೈ ಬೆಲೆ. ಪ್ರಶ್ನೆ ಕೇಳಿರೋದು ಮಾಸಿಕ ಆದಾಯವನ್ನು ಕಂಡುಹಿಡಿಯಿರಿ ಅಂತ. ಆಗ ಒಬ್ಬ ವ್ಯಕ್ತಿಯ ಮಾಸಿಕ ಆದಾಯ ಎಷ್ಟು, 18,000. ಇನ್ನೊಬ್ಬ ವ್ಯಕ್ತಿಯ ಮಾಸಿಕ ಆದಾಯ ಎಷ್ಟು ಬರ್ತದೆ, 18. ಇನ್ನೊಬ್ಬಂದು 7 ಮತ್ತು ಎಷ್ಟು ಸಾವಿರ, 2,000 ಮಾಡ್ತೀರಾ. 7 2 ಎಷ್ಟಾಯಿತು, 14,000. ಒಬ್ಬಂದು ವಾರ್ಷಿಕ ಆದಾಯ 18,000 ಆದರೆ 9 2 18 ಬಂತು, 7 2 14,000 ಬಂತು. ವೆರಿಫಿಕೇಷನ್ನ ಈ ರೀತಿ ಮಾಡ್ಕೊಂಡ್ರಾಯ್ತು, ಸೇಮ್ ಬರುತ್ತೆ ಅಂತ ಗೊತ್ತಾಗುತ್ತೆ. ಆಗ ಆದಾಯ, ಒಬ್ಬನ ಆದಾಯ ಏನಂತ ಬರೀತೀರಾ, ಒಬ್ಬನ ಆದಾಯ 18,000, ಮತ್ತೊಬ್ಬನ ಆದಾಯ, ಇಬ್ಬರದು ವಾರ್ಷಿಕ ಆದಾಯ 14,000 ಆಗಿರ್ತದೆ ಅಂತ ಬರೆದ್ರಾಯ್ತು. ಓಕೆ, 18,000 ನೋಡಿ, 18,000 ಇಷ್ಟು 14,000. 3 0 3 0 ಹೋಯಿತು, 2 9 18, 2 7 14 ಬಂತಲ್ಲ. 9 7 ಅಂತ, ನಾವು 9 7 ತಾನೆ ಆದಾಯ. ನೆಕ್ಸ್ಟು ಖರ್ಚು, 4y × 4y. ವೈ ಅಂತ ಹೇಳಿದ್ರೆ ಎಷ್ಟು, 4,000 ಅಲ್ವಾ. 4 4 ಎಷ್ಟಾಗುತ್ತೆ, 16,000. ಖರ್ಚು 16,000. 3 × 4 3 4 ಎಷ್ಟು, 12,000. ಈಗ ಇದನ್ನು ನಾವು ಅನುಪಾತದಲ್ಲಿ ಬರೆದ್ರೆ 16,000 = 12,000 ಅಂತ ಬರ್ಕೊಂಡ್ರೆ ಇದು 0ಗೆ 0 ಕ್ಯಾನ್ಸಲ್ ಆಗುತ್ತೆ ಮಕ್ಕಳೇ. 4 4 16, 4 3. ಆಗ 4 3 ಅಂತ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ತಾನೆ. 4 ಆದಾಯ ಮತ್ತು ಇದು 4:3 ಅನುಪಾತ ಅಂತ ಕೊಟ್ಟಿದ್ದಾರೆ ತಾನೆ. ಅದನ್ನೇ ಮಾಡಿ ನಿಮಗೆ ತಾಳೆ ನೋಡಿದ್ದು ಇದರ ಅವಶ್ಯಕತೆ ಇಲ್ಲ. ನಿಮ್ಗೆ ಬೇಕಾಗಿರೋದು ಕೇಳೋದು ಎಕ್ಸ್ ಬೆಲೆ ಕಂಡುಹಿಡಿದು ವೈ ಬೆಲೆ ಕಂಡುಹಿಡಿದು. ಇದನ್ನು ಈ ಕ್ವಶನಲ್ಲಿ ಮಾತ್ರ ಇದನ್ನು ಅವರ ಆದಾಯ ಎಷ್ಟು ಅಂತ ಕೇಳಿದರೆ ಆಗ ನೀವು ಈ ಆದಾಯಗಳು 18 ಸಕ್ರಮವಾಗಿ 18,000 ಮತ್ತು 14,000 ಆಗಿದೆ ಅಂತ ಬರೆದ್ರೆ ಆಯಿತು. ಓಕೆ, ಈಗ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್, ವರ್ಜಿಸುವ ವಿಧಾನವನ್ನು ಉಪಯೋಗಿಸಿ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಾಧ್ಯವಿರುವ ಎಲ್ಲಾ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 2x + 3y. ನೋಡಿ ಮಕ್ಕಳು, ಇಲ್ಲಿ ಎಲ್ಲೂ ಯಾವುದು ಸಾಮಾನ್ಯ ಇಲ್ಲ. ಆಗ ನಾವೇನು ಮಾಡಬೇಕಾಗುತ್ತೆ, ಇದನ್ನು ಬೇಕಾದ್ರೂ ತೊಗೊಳ್ಬೋದು, ಗುಣಿಸ್ಬೋದು. ಅಥವಾ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಸಮೀಕರಣ 1ಅನ್ನು 2ರಿಂದ ಗುಣಿಸಿದ್ದಾರೆ. ಈ 2ರಿಂದ ಗುಣಿಸಿದಾಗ ಏನಾಗುತ್ತೆ, 2 2 4, 2 3 6, 2 8 16 ಬರ್ತದೆ. ಪುನಃ ಆಗ ಇದರಿಂದ ಗುಣಿಸಿರೋದ್ರಿಂದ ಅರ್ಥ ಆಯ್ತಲ್ಲ ಮಕ್ಕಳೇ. ಸಮೀಕರಣ 1ಅನ್ನು ಯಾವುದು ಹೇಳಿದ್ರೆ 4 ಮಾಡಬೇಕಿತ್ತು ಅವರಿಗೆ, ಇದನ್ನೆಲ್ಲವನ್ನು ಸೇಮ್ ಮಾಡಬೇಕಿತ್ತು. ಆಗ ಈ ಸಮೀಕರಣವನ್ನು ಎಷ್ಟರಿಂದ ಗುಣಿಸಿದ್ರು, 2ರಿಂದ ಗುಣಿಸಿದ್ರು. ಆಗ 2 2 4x + 2 3 6y = 2 8 16 ಆಯಿತು. ಈಗ ಇಂಟು ಇದನ್ನು 1ರಿಂದ ಗುಣಿಸಿದ್ರು. ಆಗ 4x + 6y = 7 ಬಂತು. ಈಗ ಇದೆರಡು ಸೇಮ್ ಆಗಿದೆ ಅಲ್ವಾ, ನಮಗೆ ಸೇಮ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಆದರೆ ನಮಗೆ ಯಾವುದನ್ನು ಕ್ಯಾನ್ಸಲ್ ಮಾಡೋಕ್ಕಾಗ್ತಾ ಇಲ್ಲ. ಆಗ ನಾವೇನು ಕಳಿಬೇಕು. ಕಳೆದಾಗ ಏನಾಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ, ಎಲ್ಲ ಕ್ಯಾನ್ಸಲ್ ಆಗುತ್ತೆ. +4xy ಕ್ಯಾನ್ಸಲ್ ಆಗುತ್ತೆ,
ಪ್ಲಸ್ 6y ಮೈನಸ್ 6yನೂ ಕ್ಯಾನ್ಸಲ್ ಆಗುತ್ತೆ. ಈ ಕಡೆ ಸೈಡ್ ಎಲ್ಲವೂ ಕ್ಯಾನ್ಸಲ್ ಆಗಿ ಈಕ್ವಲ್ ಟು 16ರಿಂದ 7 ಕಳೆದ್ರೆ ನಮಗೇನು ಬರುತ್ತೆ 9 ಬರುತ್ತೆ. ಈ ಕಡೆ 0 ಬಂದು ಈ ಕಡೆ 9 ಬಂದರೆ ಇದೊಂದು ಅಸಂಬದ್ಧ ಹೇಳಿಕೆ. ಆದ್ದರಿಂದ ಸಮೀಕರಣಗಳ ಜೋಡಿಗೆ ಪರಿಹಾರ ಇಲ್ಲ. ಈ ಥರದ್ದು ಬರೋದಿಲ್ಲ, ಪರಿಹಾರವಿಲ್ಲ ಅಂತ ಬರಿಬೇಕು. ಉದಾಹರಣೆ 10. 2 ಅಂಕಿಗಳ ಒಂದು ಸಂಖ್ಯೆಗೆ ಅದರ ಅಂಕಿಯನ್ನು ಪರಸ್ಪರ ಬದಲಾಯಿಸಿದಾಗ ಆಚೆ ಈಚೆ ಪ್ಲೇಸ್ ಮಾಡಿದಾಗ ಸಿಗುವ ಇನ್ನೊಂದು ಸಂಖ್ಯೆಯನ್ನು ಕೂಡಿದಾಗ ದೊರೆಯುವ ಮೊತ್ತ 66. ಈಗ ಒಂದು ಸಂಖ್ಯೆ 25 ಅಂತ ಇತ್ತು ಅಂತ ತಿಳ್ಕೊಳ್ಳಿ ಮಕ್ಕಳೇ. ಅದ್ಲು ಬದಲು ಮಾಡ್ದು ಅಂತ ಹೇಳಿದಾಗ 25 ಅದ್ಲು ಬದಲು ಮಾಡಿದಾಗ 52. ಇದೆರಡು ಅಂಕಿಗಳಿಗಿರುವ ವ್ಯತ್ಯಾಸ 2 ಆಗಿದ್ದರೆ, ಅವುಗಳ ವ್ಯತ್ಯಾಸ ಕೊಟ್ಟಿದ್ದಾರೆ 2 ಆಗಿದ್ದರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಂತಹ ಎಷ್ಟು ಸಂಖ್ಯೆಗಳಿದೆ ಅಂತ. ಈಗ ಒಂದು ಸಂಖ್ಯೆ 66 ಬರಬೇಕು ಅಂತ ಹೇಳಿದ್ರೆ ಇದನ್ನು ಬಿಡಿಸ್ತಾನ ಅಂತ ಹೇಳ್ತೀವಿ. ಯೂನಿಟ್ ಪ್ಲೇಸಲ್ಲಿದೆ, ಇದು ಟೆನ್ಸ್ ಪ್ಲೇಸಲ್ಲಿದೆ ಅಲ್ಲ ಮಕ್ಕಳೇ. ಇದನ್ನು ನಾವು ವಿಸ್ತರಿಸಿ ಬರಿಬೇಕಾದ್ರೆ, ಎಕ್ಸ್ಪ್ಯಾಂಡ್ ಮಾಡಿ ಬರಿಬೇಕಾದ್ರೆ 2 × 10 ಅಂತ ಬರಿತೀವಿ. ಇದನ್ನು ಹೀಗೆ ಬರಿಬೇಕಾದ್ರೆ 5 × 1 ಅಂತ ಬರಿತೀವಿ. ಅರ್ಥ 2 × 10, 10 ಪ್ಲೇಸ್ ಇರೋದನ್ನ 2 × 10 ಅಂತ ಹೇಳ್ತೀವಿ. ಈಗ ಅಲ್ಲಿ ಕೊಟ್ಟಿರೋದು ನಮಗೆ ನಂಬರ್ ಕೊಟ್ಟಿಲ್ಲ ಯಾವುದು ಅಂತ. ಆಗ ನಾವೇನು ಮಾಡ್ತೀವಿ, ಒಂದನ್ನು ಎಕ್ಸ್ ಅಂತ, ಇಲ್ಲಿ ಬಿಡಿ ಸ್ಥಾನದಲ್ಲಿರೋದನ್ನು ಎಕ್ಸ್ ಅಂತ ತಗೊಳ್ತೀವಿ, 10ರ ಸ್ಥಾನದಲ್ಲಿರೋದನ್ನು ವೈ ಅಂತ ತಗೊಳ್ತೀವಿ ಫಸ್ಟ್. ಆಗ ಇದೇನಾಗುತ್ತೆ 10y ಪ್ಲಸ್ ಎಕ್ಸ್ ಅಲ್ವಾ. ಒಂದು 10y ಪ್ಲಸ್ ಎಕ್ಸ್. ಇನ್ನೊಂದನ್ನು ಆಚೆ ಈಚೆ ಮಾಡಿದೆ ಅಂತ ಹೇಳಿದಾಗ 10 ಇದನ್ನು ಎಕ್ಸ್ ಪ್ಲಸ್ ವೈ ಅಲ್ವಾ. ಇದು ಮೊದಲ ಸಂಖ್ಯೆ ಆಗಿದ್ದರೆ ಅರ್ಥ ಆಯ್ತಲ್ಲ ಮಕ್ಕಳೇ. ಈಗ ನೋಡಿ ಮೊದಲ ಸಂಖ್ಯೆಯನ್ನು 10y ಯಾಕೆ ತಗೊಂಡೆ, ಇದನ್ನೇ ಎಕ್ಸ್ ಅಂತ. ಈಗ ನೋಡಿ ಒಂದು 36 ಅಂತ ತಗೊಳ್ಳಿ, ಇದು ಎಕ್ಸ್ ಆಯ್ತಾ. ಇದು ವೈ ಅಂತ ಹೇಳಿದ ತಕ್ಷಣ ಇದು ಈಗ 3 ಅಂದರೆ 3 × 10 ಅಂತ ಬರೀತೀನಲ್ಲ. ಆಗ ಇದನ್ನು ಏನಂತ ಬರೀಬೇಕು, 10 × y ಪ್ಲಸ್ ಎಕ್ಸ್ ಅಂತ ಬರೀತೀನಲ್ವಾ. ಇದು ಎಕ್ಸ್ ಅಲ್ವಾ. ಎಕ್ಸ್ × 1 ಅಂತ ಹೇಳಿದ್ರೆ ಎಕ್ಸೇ ಬರುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದನ್ನು ಅದಲು ಬದಲು ಮಾಡಿದೆ ಅಂತ ಹೇಳಿದಾಗ 10. ಈಗ ನಾನೇನು ಮಾಡ್ತೀನಿ 63 ಅಂತ ಬರೀತೀನಿ. ಅದಲು ಬದಲು ಮಾಡೋದನ್ನ 63. ಆಗ ಇದೇನಾಗುತ್ತೆ, ಇಲ್ಲಿದ್ದು ಇದು ಎಕ್ಸ್ ಆಗುತ್ತೆ, ಇದೇನಾಗುತ್ತೆ ವೈ ಆಗುತ್ತೆ ಅಲ್ವಾ. ಅರ್ಥ ಆಯ್ತಲ್ಲ ಮಕ್ಕಳೇ. ಇದು ಎಕ್ಸ್ ಆಗುತ್ತೆ, ಇದು ವೈ, ಇದು ಎಕ್ಸ್ ತಾನೆ. ಎಕ್ಸನ್ನು ಅದಲು ಬದಲು ಮಾಡಿದೆ ಅಂತ ಹೀಗಾಗುತ್ತೆ. ಆಗ ಇದು 10ರ ಸ್ಥಾನದಲ್ಲಿರೋದ್ರಿಂದ ಟೆನ್ಸ್ ಪ್ಲೇಸಲ್ಲಿರೋದ್ರಿಂದ 10 × x ಪ್ಲಸ್ ವೈ ಅಂತ ಆಗುತ್ತೆ ತಾನೆ ಅಲ್ವಾ. ಇದನ್ನು ಸೇರಿಸಿದಾಗ ಎಷ್ಟು ಬರ್ತದಂತೆ, 66 ಬರ್ತದಂತೆ. ಈಗ 66 ಬಂತು ನೋಡಿಲಿ. 10y ಎಷ್ಟಾಯಿತು, 11y ಆಯಿತು ಪ್ಲಸ್ ಎಕ್ಸ್ 10x ಎಷ್ಟಾಯಿತು, 11x ಈಕ್ವಲ್ ಟು 66. ಆಗ ಇದನ್ನು 11ಅನ್ನು ಹೊರಗೆ ತೆಗೆದ್ರೆ ಇದನ್ನು ಎಕ್ಸ್ ಪ್ಲಸ್ ವೈ ಅಂತ ಬರೀಲ್ಲ, ವೈ ಪ್ಲಸ್ ಎಕ್ಸ್ ಅನ್ನು ಎಕ್ಸ್ ಪ್ಲಸ್ ವೈ ಬರುತ್ತೆ ತಂದರೆ ಇಲ್ಲಲ್ಲ 66. ಈಗ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 66/11. 11 ಎಷ್ಟಲಿ 11 ಆಗಲಿ. ಆಗ ಒಂದು ಸಮೀಕರಣ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಎಷ್ಟು ಸಿಕ್ತು ಮಕ್ಕಳೇ ನಮಗೆ, ಒಂದು ಫಸ್ಟ್ ಈಕ್ವೇಷನ್ ನಂಬರ್ 1 6 ಅಂತ ಸಿಕ್ತು. ನೆಕ್ಸ್ಟ್ ಅಲ್ಲಿ ಕೊಟ್ಟಿರೋದೇನು, ಅವುಗಳ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ ಅಲ್ವಾ. ಅವುಗಳ ವ್ಯತ್ಯಾಸವು 2 ಆಗಿದ್ದರೆ ಇನ್ನೊಂದು ಈಕ್ವೇಷನ್ ಏನು, ಎಕ್ಸ್ ಮೈನಸ್ ವೈ ಡಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಡಿಫರೆನ್ಸ್ 2 ಅಂತ. ಈಗ ಇದೊಂದು ಸಮೀಕರಣ ಆಯಿತು, ಇದೊಂದು ಸಮೀಕರಣ ಆಯಿತು, ವ್ಯತ್ಯಾಸ 2 ಇರೋದು. ಈಗ ನಾವೇನು ಮಾಡಬೇಕು, ಇದನ್ನು ಸಮೀಕರಣ 2 ಅಂತ ತಗೊಳ್ಳೋಣ. ಓಕೆ, ವರ್ಜಿಸೋ ವಿಧಾನ. ಇದನ್ನು ಸಮೀಕರಣ, ಇದೊಂದು ಸಮೀಕರಣ ತಗೊಂಡು ನಾವು ವರ್ಜಿಸೋ ವಿಧಾನದಲ್ಲಿ ಮಾಡೋಣ. ಈಗ ಇಲ್ಲಿ ಮಾಡ್ತೀನಿ ನೋಡಿ, ಇದು ತುಂಬ ಈಸಿಯಾಗಿ ಮಾಡ್ಕೊಂಡು ಹೋಗಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 6, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 2. ನೋಡಿ ಇಲ್ಲಿ ಪ್ಲಸ್ ಮೈನಸ್ ಇರೋದ್ರಿಂದ ನಮ್ಗೆ ತುಂಬ ಈಸಿ. ಇದೇನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಯಿತು, 2x ಈಕ್ವಲ್ ಟು 6ನ್ನು 2ನ್ನು ಸೇರಿಸಿದಾಗ ಎಷ್ಟಾಯಿತು, 8. ಎಕ್ಸ್ ಇಸ್ ಈಕ್ವಲ್ ಟು 8/2. 2 ಎಷ್ಟಲಿ, 2 4. ಆಗ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, 4 ಆಯಿತು. ಓಕೆನಾ. ಈಗ ವೈ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇದು ಈಕ್ವೇಷನ್ ನಂಬರ್ 1 ತಗೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು 4ಅನ್ನು, ಇದನ್ನು ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಂಡು 4ಅನ್ನು ಸಮೀಕರಣ 1ರಲ್ಲಿ ಹಾಕಿದಾಗ ಸಬ್ಸ್ಟಿಟ್ಯೂಟಿಂಗ್ ಎಕ್ಸ್ ಇಸ್ ಈಕ್ವಲ್ ಟು 4 ಇನ್ ಈಕ್ವೇಷನ್ ನಂಬರ್ 1 ಅಂತ ಹಾಕಿ. ಎಕ್ಸ್ ಇದ್ದ ಜಾಗಕ್ಕೆ ಎಷ್ಟು ಹಾಕ್ಬೇಕು, ನಾನು 4 ಹಾಕಬೇಕು. ಪ್ಲಸ್ ವೈ ಈಕ್ವಲ್ ಟು 6. ವೈ ಈಕ್ವಲ್ ಟು 6 ಮೈನಸ್ 4. 6ರಿಂದ 4 ಕಳೆದ್ರೆ ಎಷ್ಟಾಗುತ್ತೆ, ವೈ 2 ಆಗುತ್ತೆ. ಇಲ್ಲಿ ಎಕ್ಸ್ 4 ಆಗಿದೆ, ವೈ ಎಷ್ಟಾಯಿತು ಮಕ್ಕಳೇ, 2 ಆಯಿತು. ಈಗ 42x ಪ್ಲಸ್ ಆಚೆ ಮಾಡಿದಾಗ 24 ಅಲ್ವಾ. ಒಂದು ಎಕ್ಸ್ ಇನ್ನೊಂದು ವೈ ಅಲ್ವಾ. ಒಂದು ಎಕ್ಸ್ ಒಂದು ವೈ. ಒಂದು ಎಕ್ಸ್ ಆಚೆ ಮಾಡಿದ್ದೀನಿ ಅಂತ ಅಷ್ಟೇ, ಇದನ್ನು ಆಚೆ ಪ್ಲೇಸ್ ಮಾಡಿದ್ದೀನಿ. ಕೂಡಿಸಿದಾಗ ಎಷ್ಟಾಗುತ್ತೆ, 4 2 6, 4 2 6 ಕೊಟ್ಟಿದ್ದು ಸರಿ ಆಯ್ತು ತಾನೆ. ವೆರಿಫೈ ಮಾಡಿದಾಗ ತಾಳೆ ನೋಡಿದಾಗ ಇದು ಬರ್ತಾ ಇತ್ತಾನೆ. ಇದನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ, ಇಲ್ಲಿ ತನಕ ಮಾಡೋದು. ಇದನ್ನು ನಿಮಗೆ ಮಾಡೋದು ಯಾಕೆ ಅಂತ ಹೇಳಿದ್ರೆ ನಿಮಗೆ ಸರಿ ಉಂಟಾ ಇಲ್ಲ ಅಂತ ನೀವು ನಿಮ್ಮನ್ನು ಕನ್ಫರ್ಮ್ ಮಾಡಲಿಕ್ಕೆ ಈ ವೆರಿಫಿಕೇಶನ್ ಕೊಟ್ಟಿರೋದು, ತಾಳೆ ನೋಡೋದು ಆಯಿತಾ. ಪ್ರಕರಣದಲ್ಲಿ ಯಾವುದು ನಂಬರ್ ಯಾವುದು ಅಂತ ಕೇಳಿದ ವರ್ಜಿಸ ಬಿಡಿಸಿದಾಗ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ ಎಷ್ಟು ಬಂತು, ಎಕ್ಸ್ ಬೆಲೆ 4 ಬಂತು,
ವೈ ಬೆಲೆ ಎಷ್ಟು ಬಂತು? ವೈ ಬೆಲೆ 2 ಬಂತು. ಆಗ ನಮಗೆ ಎಷ್ಟು ಸಿಕ್ತು? 42 ಮತ್ತು ಇನ್ನೊಂದು 24 ಸಿಗ್ತದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಕೆಳಗಿನ ಅಭ್ಯಾಸ 3.3 ಆಯ್ತಾ? 3.3ರಲ್ಲಿ ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನದಿಂದ ಬಿಡಿಸಿ. 2 ಕೊಟ್ಟಿದ್ದಾರೆ. ಯಾವ ವಿಧಾನದ ಬೇಕು? ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನ 2 ವಿಧಾನದಿಂದನೂ ಬಿಡಿಸ್ಬೇಕಂತೆ. ಓಕೆನಾ? ಮಾಡೋಣ. ಈಗ ಮೊದಲನೇ ಲೆಕ್ಕ ಎಕ್ಸ್ 2x ಮೈನಸ್ 3y ಈಕ್ವಲ್ ಟು 4. ನೋಡಿ ಮಕ್ಕಳೇ, ಇಲ್ಲಿ ಯಾವುದು ಒಂದೇ ಥರ ಇಲ್ಲ. ಈಗ ನಾವೇನು ಮಾಡಬೇಕು? ಇದನ್ನು ಇಲ್ಲೊಂದು ಪ್ಲಸ್ ಮೈನಸ್ ಇದೆ, ನಾವು ಅದನ್ನು ಈಸಿ ನೋಡ್ಕೊಂಡು ಹೋಗೋಣ. ಪ್ಲಸ್ ಮೈನಸ್ ಇದನ್ನು ಕ್ಯಾನ್ಸಲ್ ಮಾಡ್ಬೋದು ಅಂತ. ಕ್ಯಾನ್ಸಲ್ ಮಾಡಬೇಕಂದ್ರೆ ಇಲ್ಲಿ ಎಷ್ಟು ಬರಬೇಕು? 3 ಬರಬೇಕು. 3 ಬಂದರೆ ಮಾತ್ರ ಇಲ್ಲಿ ಪ್ಲಸ್ 3y ಆಗುತ್ತೆ, ಇಲ್ಲಿ ಮೈನಸ್ 3y ಆಗುತ್ತೆ. ಆಗ ನಾವು ಇದರದ್ದು ಪಕ್ಕದಲ್ಲಿ ಏನಿದೆ ಕೆಳಗಿನ ಈಕ್ವೇಷನ್, ಇದನ್ನು ಸಮೀಕರಣ 1, ಈಕ್ವೇಷನ್ ನಂಬರ್ 1, ಇದು ಈಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋದು. ಈ ಕೆಳಗಿನ ಸಮೀಕರಣದ ಏನಿದೆ ಕೆಳಗೆ? ಇದರ ವೈಯ ಪಕ್ಕದಲ್ಲಿ 3 ಇದೆ. ಆಗ ಮೇಲಿನ ಸಮೀಕರಣವನ್ನು ಯಾವುದರಿಂದ ಬರೀಬೇಕು? ಈಕ್ವೇಷನ್ 1ಅನ್ನು ಯಾವುದರಿಂದ ಗುಣಿಸಬೇಕು? 3ರಿಂದ ಗುಣಿಸಬೇಕು. ಈಕ್ವೇಷನ್ 2ಅನ್ನು ಯಾವುದರಿಂದ ಗುಣಿಸಬೇಕಾಗುತ್ತೆ? 1ರಿಂದ. ಇದರ ಪಕ್ಕದಲ್ಲಿ ಏನಿದೆ? ನಂಬರ್ 1, ಆಗ 1ರಿಂದ ಗುಣಿಸಬೇಕಾಗತ್ತೆ. ಅದನ್ನು ಈಸಿಯಾಗಿ ಹೀಗೆ ಬರ್ಕೊಳ್ಳಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಅಂತ ಉಂಟಲ್ವಾ, ಇಂಟು ಏನು ಬರ್ಕೊಳ್ಳಿ? ಇದನ್ನೆಲ್ಲವನ್ನು ನಾವು ಯಾವುದರಿಂದ ಗುಣಿಸ್ತಾ ಇದ್ದೀವಿ? 3ರಿಂದ ಗುಣಿಸ್ತಾ ಇದ್ದೀವಿ. 2x ಮೈನಸ್ 3y ಈಕ್ವಲ್ ಟು 4ಅನ್ನು ಯಾವುದರಿಂದ ಗುಣಿಸ್ತಾ ಇದ್ದೀವಿ? 1ರಿಂದ ಗುಣಿಸಿ. ಆಗ ಏನು ಬರುತ್ತೆ? 3 ಇಂಟು ಎಕ್ಸ್ 3x ಪ್ಲಸ್ 3y ಈಕ್ವಲ್ ಟು 3 5 15 ಬರ್ತದೆ. 1 ಇಂಟು 2x, ಆಗ 2x ಮೈನಸ್ 3y, 3 1 3 ಅಲ್ವಾ, ಈಕ್ವಲ್ ಟು 4 1 4. ಈಗೇನಾಯಿತು? ಒಂದು ಪ್ಲಸ್ ಒಂದು ಮೈನಸ್ ಇರೋದನ್ನು ನನಗೆ ಈಸಿಯಾಗಿ ಕ್ಯಾನ್ಸಲ್ ಮಾಡಲಿಕ್ಕಾಯಿತು. 3 ಇಲ್ಲಿ ಏನಿದೆ? 2 ಕಡೆಯೂ ಪ್ಲಸ್ ಇದೆ ಅಂತ ಅರ್ಥ. ಏನು ಸೈನ್ ಇಲ್ಲದಿರೋ, ಚಿಹ್ನೆ ಇಲ್ಲದಿರೋ ಪ್ಲಸ್ ಅಂತ ಅರ್ಥ. 3x 2x ಎಷ್ಟಾಗುತ್ತೆ? 5x ಈಕ್ವಲ್ ಟು ಇಲ್ಲಿ ಕೂಡಿಸ್ಬೇಕು. 15 ಮತ್ತು 4ಅನ್ನು ಕೂಡಿಸಿದರೆ ಎಷ್ಟಾಗುತ್ತೆ? 19 ಆಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 19/5. ಎಕ್ಸ್ ಬೆಲೆ ಸಿಕ್ತು ನಿಮಗೆ. ಈಗ ನಾವೇನು ಮಾಡಬೇಕಾಗುತ್ತೆ? ವೈ ಬೆಲೆಯನ್ನು ಕಂಡುಹಿಡಿಬೇಕಾಗುತ್ತೆ. ಈಗ ಈಕ್ವೇಷನ್ ನಂಬರ್ 1ರಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 19/5 ಯಾವುದರಲ್ಲಿ ಹಾಕಬೇಕು? ಅಥವಾ 5ನೇ 19 ಯಾವುದರಲ್ಲಿ ಹಾಕಬೇಕು? ಸಮೀಕರಣ 1ರಲ್ಲಿ ಹಾಕಿದಾಗ, ಓಕೆ, ಈಕ್ವೇಷನ್ ನಂಬರ್ 1ನಲ್ಲಿ ಹಾಕಿದಾಗ ಎಕ್ಸ್ ಇದ್ದ ಜಾಗಕ್ಕೆ ಎಷ್ಟು ಬರಬೇಕು? 19/5 ಪ್ಲಸ್ ವೈ ಈಕ್ವಲ್ ಟು 5. ಆಗ ವೈ ಈಕ್ವಲ್ ಟು 5, ಇದೀಚೆ ಬಂದಾಗ ಮೈನಸ್ 19/5 ಆಗುತ್ತೆ ಮಕ್ಕಳೇ. ಈಗ ಇದೇನು ಮಾಡಬೇಕು? ಇಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಏನಂತ ಅರ್ಥ? 1 ಅಂತ ಅರ್ಥ. ಈಗ ಲಾಸಹ ಬಂದು ನಮಗೆ ಎಷ್ಟು ಬರುತ್ತೆ? LCM 5 ಬರ್ತದೆ. 5 5 ಇಲ್ಲದ್ರೆ ಈಸಿಯಾಗಿ ಹೀಗೆ ಮಾಡ್ಕೊಳ್ಳಿ. 5 ಮತ್ತು 5 ಕ್ರಾಸ್ ಮಲ್ಟಿಪ್ಲಿಕೇಶನ್. 5 5 25 ಮೈನಸ್ 19 ಇಷ್ಟೇ. 5 5 25, 5ನ ಕೆಳಗೆ ಬರ್ಕೊಳ್ಳೋದು. 5 ಮತ್ತು ಇದನ್ನು ಏನು ಮಾಡಬೇಕು? ಗುಣಿಸ್ಕೋಬೇಕು. 5 5 25 ಮೈನಸ್ 19. 25ರಿಂದ 19 ಹೋದರೆ ಎಷ್ಟಾಗುತ್ತೆ? 6/5. ಆಗ ವೈಯ ಬೆಲೆ ಎಷ್ಟಾಯಿತು? 6/5. ಇದು ಯಾವ ವಿಧಾನದಲ್ಲಿ ಮಾಡಿದ್ದೀವಿ ನಾವು? ಇದು ವರ್ಜಿಸುವ ವಿಧಾನ, ಎಲಿಮಿನೇಷನ್ ಮೆಥಡ್. ಇದನ್ನು ಏನಂತ ಹೇಳ್ತೀವಿ? ವರ್ಜಿಸುವ ವಿಧಾನ. ವರ್ಜಿಸುವ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ? ಫಸ್ಟ್ ನಾವು ಇದೆರಡನ್ನು ಈಕ್ವಲ್ ಮಾಡಿ ಕ್ಯಾನ್ಸಲ್ ಮಾಡಲಿಕ್ಕೆ ಆಗ್ತದೆ ನೋಡಬೇಕು. ಕ್ಯಾನ್ಸಲ್ ಮಾಡಿಬಿಟ್ರೆ ಮುಗಿದೋಯ್ತು ಅಲ್ಲಿಗೆ. ಈಗ ವೈ ಬೆಲೆ ಸಿಕ್ತು. ಈಗ ನಾವು ಇದೇ ಲೆಕ್ಕವನ್ನು ಆದೇಶಿಸುವ ವಿಧಾನದಲ್ಲಿ ಮಾಡೋಣ. ಏನು ಬಂದಿದೆ? ಎಕ್ಸ್ 19/5 ಬಂದಿದೆ, ವೈ 6/5. ಅದೇ ಬರುತ್ತಾ ನೋಡೋಣ ಅಲ್ವಾ? ಈಗ ಸಮೀಕರಣ 1, ಇದು ಸಮೀಕರಣ 2. ಆಗ ಎಕ್ಸ್ ಇಸ್ ಈಕ್ವಲ್ ಟು 5, ಇದನ್ನು ಈಚೆ ತಂದಾಗ ಮೈನಸ್ ವೈ ಆಗುತ್ತೆ. ಇದನ್ನು ಸ್ಟಾರ್ ಅಂತ ತಗೊಂಡಾಗ ಸ್ಟಾರನ್ನು 2ರಲ್ಲಿ ಹಾಕಿ, ಸ್ಟಾರನ್ನು 2ರಲ್ಲಿ ಹಾಕಿದಾಗ, ಓಕೆ, ಬೈ ಸಬ್ಸ್ಟಿಟ್ಯೂಟಿಂಗ್ ಸ್ಟಾರ್ ಇನ್ ಈಕ್ವೇಷನ್ 2. ಆಗ ಎಕ್ಸ್ ಇದ್ದ ಪ್ಲೇಸಿಗೆ ಏನು ಬರೀಬೇಕು? ಏನು ಕಂಡುಹಿಡಿದಿರಾ? 5 ಮೈನಸ್ ವೈ. ಆಗ ಬ್ರ್ಯಾಕೆಟ್ ಹಾಕಿ 5 ಮೈನಸ್ ವೈ ಮೈನಸ್ 3y ಈಕ್ವಲ್ ಟು 4 ಅಂತ ಬರಿತೀರ. ಈಗೇನು ಮಾಡಬೇಕು? ಇದನ್ನು ಗುಣಿಸ್ಬೇಕು, ಇದನ್ನು ಗುಣಿಸ್ಬೇಕು. 5 2 10 ಮೈನಸ್ 2 ಇಂಟು ವೈ ಎಷ್ಟಾಗುತ್ತೆ? 2y ಮೈನಸ್ 3y ಈಕ್ವಲ್ ಟು 4. ಈಗ 10 ಮೈನಸ್ 2y ಅಂತಂದರೆ ಮೈನಸ್ 5y ಆಗ್ತದೆ. 2 ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು, ಈಕ್ವಲ್ ಟು 4. ಆಗ ಮೈನಸ್ 5y ಈಕ್ವಲ್ ಟು 4. ಈ 10 ಈಚೆ ತಂದಾಗ ಏನಾಗುತ್ತೆ? ಮೈನಸ್ 10 ಆಗುತ್ತೆ. ಸೊ 5y ಈಕ್ವಲ್ ಟು ಎಂಥ? ಮೈನಸ್ 5y ಈಕ್ವಲ್ ಟು 4ರಿಂದ 10 ಕಳೆಯೋಕೆ ಹಾಕಿಲ್ಲ, 10ರಿಂದ 4 ಕಳೀರಿ, ಎಷ್ಟು ಬಂತು? -6.
ಈ ಮೈನಸ್ ಏನಾಯಿತು, ಕ್ಯಾನ್ಸಲ್ ಆಯಿತು. ಆಗ y ಈಕ್ವಲ್ ಟು 6/5. ಅಲ್ಲೂ ನಮ್ಗೆ ಅದೇ ಸಿಕ್ಕಿದಲ್ಲ ಮಕ್ಕಳೇ, y ಈಕ್ವಲ್ ಟು 6/5 ಅಲ್ವಾ. ಈಗ ಎಕ್ಸ್ ಬೆಲೆಗೆ ಇದೇ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿಯೇ ಸ್ಟಾರಿಗೆ. ಓಕೆ, y ಈಕ್ವಲ್ ಟು 6/5 ಯಾವುದಕ್ಕೆ ಹಾಕಬೇಕು, ಸ್ಟಾರ್ನಲ್ಲಿ ಹಾಕಿದಾಗ ಇದೇನು ಎಕ್ಸ್ ಇಸ್ ಈಕ್ವಲ್ ಟು 5 ಮೈನಸ್ y ಅಂದರೆ 6/5. ಇದು 5 ಅಲ್ವಾ, 6/5. ಏನು ಮಾಡಬೇಕು, ಇದು ಈಸಿಯಾಗಿ ಹೀಗೆ ಇದನ್ನೆರಡನ್ನು ಗುಣಿಸ್ಕೊಂಡ್ರೆ ಆಯಿತು. ಈಗ 5ನೇ ಲಾಸಹ ಅಂತ LCM ಅಂತ ಬರ್ಕೊಳ್ಳೋದು. 5 5 25 ಮೈನಸ್ 6. 25ರಿಂದ 6 ಹೋದರೆ ಎಷ್ಟಾಗುತ್ತೆ, 19/5. ಎಕ್ಸ್ ಬೆಲೆ ಎಷ್ಟಾಯಿತು, 19/5. ಅಲ್ಲಿನೂ ಇಲ್ಲಿನೂ ಸಿಕ್ಕಿದ್ರಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಮಕ್ಕಳೇ, ಏನೂ ಇಲ್ಲ, ಸೇಮ್ ಆನ್ಸರೇ ಬಂದಿರ್ತದೆ ಅಲ್ವಾ. ಈಗ ನೆಕ್ಸ್ಟ್ ಲೆಕ್ಕ, 4y ಈಕ್ವಲ್ ಟು 10, ಇನ್ನೊಂದು 2x ಮೈನಸ್ 2y ಈಕ್ವಲ್ ಟು 2. ಮಕ್ಕಳೇ ಇಲ್ಲೊಂದು ಪ್ಲಸ್ ಇಲ್ಲೊಂದು ಮೈನಸ್ ಇದೆ, ಕ್ಯಾನ್ಸಲ್ ಮಾಡ್ಬೋದು, ಬಟ್ ನಂಬರ್ ಚೇಂಜ್ ಆಗಿದೆ. ಆಗ ಇಲ್ಲಿ 4y ಇದೆ, ಇದನ್ನು 4y ಮಾಡಬೇಕು ಅಂದರೆ ಇದನ್ನು ಯಾವುದರಿಂದ ಗುಣಿಸ್ಬೇಕಾಗತ್ತೆ, ಇದನ್ನು 2ರಿಂದ ಗುಣಿಸ್ಬೇಕಾಗತ್ತೆ. ಇದು ಹೀಗೆ ಇರಲಿ. ಓಕೆ, ನಾವೊಂದು ಬರ್ಕ್ಡೆ ಎಕ್ಸಾಂಪಲ್ ಮಾಡಿದ್ದೀವಲ್ಲ ಹಾಗೆ. ಓಕೆ, 3x ಪ್ಲಸ್ 4y ಈಕ್ವಲ್ ಟು 10 ಹಾಗೆ ಬರ್ಕೊಂಡೆ. ಇದು ಸಮೀಕರಣ 1. ಓಕೆ, ಸಮೀಕರಣ 2 2ರಿಂದ ಗುಣಿಸಿದ್ದೀವಿ. ಯಾಕೆ ಅಂತೇಳಿದ್ರೆ ಇದನ್ನು ಈಕ್ವಲ್ ಮಾಡ್ಕೊಳ್ಳೋಕ್ಕೋಸ್ಕರ ಇಲ್ಲಿ 4 ಬೇಕು, ಇಲ್ಲಿ 4 ಆಗಬೇಕಾದ್ರೆ 2ರಿಂದ ಗುಣಿಸ್ಬೇಕು. ಆಗ ಗುಣಿಸಿ 2ರಿಂದ ಫುಲ್. ಆಗ 2 2 4x, ಇಲ್ಲಿ 2 2 4y ಆದರೆ ಮೈನಸ್ 4y ಈಕ್ವಲ್ ಟು 2 2 4. ನೋಡಿ ಮಕ್ಕಳೇ, ಪ್ಲಸ್ 4y ಮೈನಸ್ 4y ಕ್ಯಾನ್ಸಲ್ ಆಯಿತಾ. ಈಗ 3x 4x ಅನ್ನು ಸೇರಿಸಿದಾಗ ಎಷ್ಟಾಯಿತು, 7x ಈಕ್ವಲ್ ಟು 10 4 14 ಆಯಿತು. ಆಗ ಎಕ್ಸ್ ಇಸ್ ಈಕ್ವಲ್ ಟು 14/7. 14ರಿಂದ ಬಾಗಿಸಿ, 14ನ್ನು 7ರಿಂದ ಬಾಗಿಸಿ, 7 2 14. ಆಗ ಎಕ್ಸ್ ಬೆಲೆ ಎಷ್ಟು ಬಂತು, 2 ಬಂತು. ಎಕ್ಸ್ ಬೆಲೆ ಸಿಕ್ತು ನಮಗೆ. ಓಕೆನಾ, ಈ ಎಕ್ಸ್ ಬೆಲೆಯನ್ನು ಯಾವುದು ಈಕ್ವೇಷನ್ ನಂಬರ್ 1ಕ್ಕೆ ಹಾಕೋಣ. ಓಕೆ, ಎಕ್ಸ್ ಇಸ್ ಈಕ್ವಲ್ ಟು 2 ಸಮೀಕರಣ 1ರಲ್ಲಿ ಹಾಕಿದಾಗ ಈಗ 3 ಎಕ್ಸ್ ಇದ್ದ ಜಾಗದಲ್ಲಿ ಎಷ್ಟು ಬರೀಬೇಕು, 2 ಪ್ಲಸ್ 4y ಈಕ್ವಲ್ ಟು 10. 3 2 ಎಷ್ಟಾಯಿತು, 6 ಪ್ಲಸ್ 4y ಈಕ್ವಲ್ ಟು 10. ಆಗ 4y ಈಕ್ವಲ್ ಟು 10 ಮೈನಸ್ 6. 10ರಿಂದ 6 ಕಳೆದ್ರೆ ಎಷ್ಟಾಯಿತು ಮಕ್ಕಳೇ, 4y ಈಕ್ವಲ್ ಟು 4 ಆಯಿತು. y ಈಕ್ವಲ್ ಟು 4, ಇದನ್ನು ಕೆಳಗೆ ಬರೀತೀರ ಬೈ 4. 4 1 4. ಆಗ y ಬೆಲೆ ಎಷ್ಟಾಯಿತು, y ಬೆಲೆ 1 ಆಯಿತು. ಇದೆಯಲ್ವಾ, ಎಕ್ಸ್ ಬೆಲೆನೂ ಸಿಕ್ತು, ವೈ ಬೆಲೆನೂ. ಈಗ ಇದು ಯಾವ ವಿಧಾನ, ವರ್ಜಿಸೋ ವಿಧಾನ, ಎಲಿಮಿನೇಷನ್ ಮೆಥಡ್ ಅಥವಾ ವರ್ಜಿಸೋ ವಿಧಾನ. ಓಕೆ, ಇದು ಈಗ ನಾವು ಯಾವ ವಿಧಾನದಲ್ಲಿ ಮಾಡಬೇಕು, ಇದನ್ನು ಆದೇಶ ವಿಧಾನದಲ್ಲಿ ಮಾಡೋಣ. ಪ್ಲಸ್ 4y ಈಕ್ವಲ್ ಟು 10, 2x ಮೈನಸ್ 2y ಈಕ್ವಲ್ ಟು 2. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಯಾವುದನ್ನ ಬೇಕಾದ್ರೂ ತೊಗೊಳ್ಳಿ, ಇದನ್ನು ಬೇಕಾದ್ರೂ ತೊಗೊಳ್ಳಿ, ಇದನ್ನು ಯಾವುದು ಬೇಕಾದ್ರೂ ತೊಗೋಬೋದು. ಈಗ ನಾನು ಮೊದಲನೇ ಈಕ್ವೇಷನ್ನೇ ತೊಗೊಳ್ತೀನಿ. 3x ಈಕ್ವಲ್ ಟು 10, 4yಯನ್ನು ಈಚೆ ತಂದಾಗ ಮೈನಸ್ 4y. ಆಗ ಎಕ್ಸ್ ಇಸ್ ಈಕ್ವಲ್ ಟು 10 ಮೈನಸ್ 4y/3. ಓಕೆನಾ, ಇದನ್ನು ಏನು ಮಾಡ್ತೀವಿ, ಸ್ಟಾರ್ ಅಂತ ತೊಗೊಳ್ತೀವಿ. ಈಗ ನಾವು ಯಾವುದಕ್ಕೆ ಹಾಕೋಣ, 2ನೇ ಈಕ್ವೇಷನ್ಗೆ ಹಾಕೋಣ. 2 ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕ್ಬೇಕು ನಾನು, 10 ಮೈನಸ್ 4y/3 ಅಲ್ವಾ, ಮೈನಸ್ 2y ಈಕ್ವಲ್ ಟು 2. ಈಗ ಗುಣಿಸಿ, 2 10 20 ಮೈನಸ್ 2 4 8y/3. ಇದನ್ನು ಗುಣಿಸ್ಕೊಳ್ಳೋಣ, 3 ಮತ್ತು ಇದನ್ನು. ಆಗ ಎಷ್ಟಾಗುತ್ತೆ, ಇದನ್ನು ಫುಲ್ ಹೀಗೆ ತಗೊಂಡು ಮೈನಸ್ 3 2 6y ಈಕ್ವಲ್ ಟು 2 ಆಯಿತು. ಈಗೇನಾಯಿತು, ಇದು ಫಸ್ಟ್ ನಾನು ಇದೆರಡನ್ನ ಗುಣಿಸ್ಕೊಳ್ಬೇಕು ಮಕ್ಕಳೇ. ಒಂದು ಸ್ಟೆಪ್ಪನ್ನು ಸ್ಕಿಪ್ ಮಾಡಿ ಡೈರೆಕ್ಟ್ ಮಾಡಿಬಿಟ್ಟಿದ್ದೀನಿ. 2 × 10 2 10 20 ಆಯಿತು, 2 4 8y. ಆಮೇಲೆ ಬೈ 3 ಅಂತ ಬರ್ಕೋಬೇಕಿತ್ತು. ನಾನು ಇದನ್ನ ಮಾಡಿ ಆದ ತಕ್ಷಣ ಇದನ್ನು ಇದರಿಂದ ಗುಣಿಸ್ಕೊಂಡೆ. ಯಾಕೆಂದರೆ ಭಿನ್ನರಾಶಿ 1/4 ಮೈನಸ್ 2 ಅಂತಿತ್ತು ಅಂತ ತಿಳ್ಕೊಳ್ಳಿ. ಅಲ್ಲ, 1/3 ಮೈನಸ್ 2 ಅಂತಿತ್ತು. ಆಗ ಏನು ಮಾಡ್ತೀರಿ ನೀವು, ಇದನ್ನು ಗುಣಿಸ್ಕೊಳ್ತೀರ ತಾನೆ. ಒಂದು ಭಿನ್ನರಾಶಿಯಲ್ಲಿ ಒಂದು ಪೂರ್ಣ ಸಂಖ್ಯೆ ಆಗಿದೆ. ಸೇಮ್ ಅದೇ ಥರ 3 2 6y ಅಂತ ಬರ್ಕೊಂಡೆ. ಈಗ 20 ಮೈನಸ್ 8 ಮತ್ತು 6 ಕೂಡಿಸಿದಾಗ ಎಷ್ಟಾಗುತ್ತೆ, 14y ಈಕ್ವಲ್ ಟು, ಇದು ಮತ್ತು ಇದನ್ನು ಗುಣಿಸಿ, 3 2 6 ಮೈನಸ್ 14y ಈಕ್ವಲ್ ಟು 6. ಇದನ್ನು ಈಚೆ ತಂದಾಗ ಮೈನಸ್ 20 ಆಗುತ್ತೆ.
ಆಗ -14y = -14 ಆಗುತ್ತೆ. ಈ ಮೈನಸ್ ಕ್ಯಾನ್ಸಲ್ ಆಯಿತು. ಆಗ y = 14/14, 14 1 14, ಆಗ y ಯ ಬೆಲೆ ಎಷ್ಟು ಬಂತು? 1 ಬಂತು. ಈಸಿ ಇದೆಯಲ್ವಾ? ಈಗ ನಾವೇನು ಮಾಡಬೇಕು? ಎಕ್ಸ್ ಬೆಲೆಯನ್ನು ಕಂಡುಹಿಡಿಬೇಕು. ಎಕ್ಸ್ ಬೆಲೆ ಕಂಡುಹಿಡಿಯೋದೇನು? ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು, ಯಾವುದಕ್ಕೆ? ಸ್ಟಾರಿಗೆ ಹಾಕಿದರೆ ಆಯಿತು. ಏನು ಸಿಕ್ಕಿದೆಯೋ y = 1 ಸ್ಟಾರ್ನಲ್ಲಿ ಹಾಕಿದಾಗ, ಸ್ಟಾರ್ನಲ್ಲಿ ಸಬ್ಸ್ಟಿಟ್ಯೂಟಿಂಗ್ y = 1 ಇನ್ ಸ್ಟಾರ್. ಓಕೆ, ಈಗ ಎಕ್ಸ್ = 10 ಮೈನಸ್ 4 ಇಂಟು y ಇದ್ದ ಪ್ಲೇಸಲ್ಲಿ ಎಷ್ಟು ಹಾಕಬೇಕು? 1 ಹಾಕಬೇಕು ಬೈ 3. ಈಗ 10 ಹಾಗೆ ಬರೀರಿ. -4 4 1 4 ಬೈ 3. ಆಗ 10ರಿಂದ 4 ಕಳೆದ್ರೆ ಎಷ್ಟಾಗುತ್ತೆ? 6 ಬೈ 3. ಆಗ 3 ಎಷ್ಟಲಿ 6? 3 2 6, 3 2s 6. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು? 2 ಆಯಿತು. ಇದೇ ಸೇಮ್ ಆನ್ಸರ್ ತಾನೇ ಫಸ್ಟ್ ಎಲಿಮಿನೇಷನ್ ಮೆಥಡ್ ಮಾಡುವಾಗೂ ಬಂದಿದ್ದು, ವರ್ಜಿಸೋ ವಿಧಾನದಲ್ಲೂ ಅದೇ ಸೇಮ್ ಬರುತ್ತೆ. ಓಕೆನಾ? ಈಗ 3ನೇ ಲೆಕ್ಕವನ್ನು ಮಾಡೋಣ. 5y - 4 = 0, 9x = 2y + 7 ಅಂತ ಕೊಟ್ಟಿದ್ದಾರೆ. ಇದನ್ನು ನಿಮ್ಗೆ ಕನ್ಫ್ಯೂಸ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ಬೇಕಾದ್ರೆ ನೀವು =0 ಬೇಕಾದ್ರೂ ಮಾಡ್ಬೋದು, ನಂಬರ್ ಬೇಕಾದರೂ =4 ಅಂತ ಬರ್ಕೊಳ್ಳೋಣ. ಇದನ್ನು ಈಕ್ವೇಷನ್ ನಂಬರ್ 1 ಅಂತ ಮಾಡ್ಕೊಳ್ಳಿ. ಓಕೆನಾ? ಈಗ ಇದನ್ನೇ ಏನು ಮಾಡೋಣ? 9x ಈಚೆ ತನ್ನಿ. ಈ 2y ಇದೆಯಲ್ವಾ, ಅದನ್ನೇನು ಮಾಡಿ ಈ ಕಡೆ ತಂದಾಗ -2y = 7 ಅಂತ ಆಗುತ್ತೆ. ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತೊಗೊಳ್ಳಿ. ಅರ್ಥ ಆಯ್ತಲ್ವ? ಈಗ ಯಾವ ವಿಧಾನದಲ್ಲಿ ಮಾಡ್ತಾ ಇದ್ದೀವಿ ನಾವು? ಈಗ ವರ್ಜಿಸುವ ವಿಧಾನ ಮಾಡಬೇಕು. ಫಸ್ಟ್ ನಾವು ಯಾವ ವಿಧಾನ ಮಾಡಬೇಕು? ವರ್ಜಿಸುವ ವಿಧಾನದಲ್ಲಿ ಏನು? 2 ಈಕ್ವಲ್ ಆಗಿರಬೇಕು. 2 ಈಕ್ವಲ್ ಆಗಿರಬೇಕು ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಸೇಮ್ ಇದೆ. ಆಗ ನಾವೇನು ಮಾಡೋಣ? ಈಕ್ವಲ್ ಮಾಡಬೇಕು ಅಂತ ಹೇಳಿದ್ರೆ ಇದನ್ನು 3ರಿಂದ ಗುಣಿಸಿದ್ರೆ ಇದು 9x ಇದು ಆಗುತ್ತಲ್ವಾ? ಆಗ ನಾವೇನು ಮಾಡೋಣ? ಅದನ್ನು ಯಾವುದರಿಂದ ಗುಣಿಸೋಣ? 3ರಿಂದ ಗುಣಿಸಿದಾಗ, ಸಮೀಕರಣ 1ನ್ನು 3ರಿಂದ ಗುಣಿಸಿದಾಗ ನಮಗೆ ಈಕ್ವಲ್ ಮಾಡ್ಕೊಳ್ಳೋದು ಯಾವುದು ನೋಡ್ಕೊಳ್ಳೋಣ. ಇದು ಮಾಡಲಿಕ್ಕಷ್ಟೇ. ಬಟ್ ಇದು ಏನು 3ನೇ ಮಗ್ಗಿಲೇ ಹೋಗೋದು. 3 ಮೂಲ 3 3 9. ಆಗ 3ರಿಂದ ಗುಣಿಸಿದ್ರೆ 3 3 9 ಬರುತ್ತೆ. ಆಗ ಗುಣಿಸಿದಾಗ ಅಂತ ಬರ್ಕೊಂಡು 3 3 9x ಮೈನಸ್ 3 5 15y = 3 4 12. ಇದನ್ನು ಹಾಗೆ ಬರೀರಿ. 9x 1ರಿಂದ ಗುಣಿಸೋದು -2y = 7. ನೋಡಿ ಮಕ್ಕಳೇ, ನನಗೀಗ ಇದನ್ನು ಸೇಮ್ ಒಂದೇ ಥರ ಬಂದಿದೆ. ಅಂದರೆ ಏನು ಚಿಹ್ನೆಗಳು ಚೇಂಜ್ ಮಾಡಬೇಕು. ಆಗ ಇದನ್ನು ಮೈನಸ್ ಮಾಡಬೇಕು. ಮೈನಸ್ ಆಯಿತು. ಇಲ್ಲಿ ಮೈನಸ್ ಮಾಡೋದು ಅಂತ ಹೇಳಿದ್ರೆ ಇದೇನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇದೇನು? ಮೈನಸ್ ಆಗುತ್ತೆ. ಈಗ 9x - 9x 0 ಆಗುತ್ತೆ. ಇದು ಆ್ಯಕ್ಚುಲಿ ಮೈನಸ್ ಮಾಡೋದು. ಆದರೆ ಇಷ್ಟು ಅರ್ಥ ಮಾಡ್ಕೊಳ್ಳಿ. ಏನು ಮಾಡಬೇಕು? ಇದು ಮೈನಸ್ ಮಾಡೋದು ಗೊತ್ತಿರಬೇಕು ನಿಮಗೆ. ಏನಿಲ್ಲ, ಜಸ್ಟ್ ಇಲ್ಲಿ ಪ್ಲಸ್ ಏನಿಲ್ಲ ಅಂತ ಹೇಳಿದ್ರೆ ಪ್ಲಸ್ ಅಂತ, ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕ್ತೀನಿ, ಮೈನಸ್ ಇದ್ದಲ್ಲಿ ಪ್ಲಸ್ ಹಾಕ್ತೀನಿ, ಇಲ್ಲಿ ಏನಿಲ್ಲ ಅಂದರೆ ಪ್ಲಸ್ ಇದ್ದಲ್ಲಿ ಮೈನಸ್ ಹಾಕ್ತೀನಿ ಅಂತ ಅಷ್ಟೇ. ಚಿಹ್ನೆಗಳನ್ನು ಚೇಂಜ್ ಮಾಡಬೇಕಾಗತ್ತೆ. ಆಯಿತಾ? ಸೈನ್ಸ್ ಚೇಂಜ್ ಮಾಡಬೇಕಾಗತ್ತೆ. ಆಗ ಇದು ಕ್ಯಾನ್ಸಲ್ ಆಗಿ ಇಲ್ಲಿ 0 ಆಯಿತು. ಆಗ ಇದು 15y ಮತ್ತು 2yಯನ್ನು ಮೈನಸ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ? 15ರಿಂದ 2 ಕಳೆದಾಗ -13y ಬರುತ್ತೆ. ಓಕೆನಾ? 13y = 12ರಿಂದ 5 ಹೋದರೆ 12ರಿಂದ 7 ಹೋದರೆ 5 ಬರುತ್ತೆ. ಆಗ y = -5/13 ಅಂತ ಬರಿತೀರ ಅಲ್ವಾ? ಈ ಮೈನಸನ್ನು ಇಲ್ಲಿಗೆ ತೊಗೊಂಡು ಹೋಗ್ತೀನಿ. ಆಗ y ವ್ಯಾಲ್ಯೂ ಎಷ್ಟಾಯಿತು? -5/13. ಈಗ ಇದನ್ನು ಈಕ್ವೇಷನ್ ನಂಬರ್ 1ಕ್ಕೆ ಹಾಕಿ. y = -5/13 ಸಮೀಕ್ಸ್ -5 ಎಲ್ಲಿಗೆ ಹಾಕ್ತೀವಿ? y ಇದ್ದ ಜಾಗಕ್ಕೆ ಎಷ್ಟು ಹಾಕ್ತೀವಿ? -5/13. ಓಕೆನಾ? = ಏನಿದೆ ಅಲ್ಲಿ? 4 ಇದೆ. 4ನ್ನು ಹಾಗೆ ಬರೀರಿ. ಆಗ 3x ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿನೂ ಮೈನಸ್ ಇದೆ. ಆಗ ಮೈನಸ್ ಇಂಟು ಮೈನಸ್ ಏನಾಯಿತು? ಪ್ಲಸ್ ಆಯಿತು. 5 5 25/13. ಈ 13ನ್ನು ಹಾಗೆ ಬರೀತೀರ, ಮೇಲಿರೋದನ್ನ ಮಾತ್ರ ಗುಣಿಸಿ ಸಾಕು. = 4. ಈಗ 3x = ಏನಿದೆ? 4 ಇದೆ. ಇದನ್ನೇನು ಮಾಡಬೇಕು? 25 13ನ್ನು ಆಚೆಗೆ ತರಬೇಕು. ಆಗ ಏನಾಗುತ್ತೆ? -25/13 ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಭಿನ್ನರಾಶಿಯಲ್ಲಿದೆ. ಏನು ಮಾಡಬೇಕು? ಇದನ್ನು ಅಡ್ಡ ಗುಣಕಾರ ಮಾಡ್ಕೊಳ್ಳಿ. 13 4 ಎಷ್ಟು ಬರ್ತದೆ? 2. ಓಕೆನಾ? 13 4 52,
-25 ಬೈ 13 ಕಳೀರಿ. 12ರಿಂದ 5 ಹೋದರೆ ಎಷ್ಟಾಗುತ್ತೆ? 12. 12ರಿಂದ 5 ಹೋದರೆ 7. ಇಲ್ಲಿ ಎಷ್ಟು ಉಳಿಕೊಳ್ತು? 4. 4ರಿಂದ 2 ಹೋದರೆ 2. 27 ಬೈ 13 ಏನು? 3x = 27 ಬೈ 13. ಆಗ x = 27 ಬೈ 13 ಭಾಗಿಸು 3. 3 ಅಂದರೆ 3/1 ಅಂತ ಅರ್ಥ, ಭಿನ್ನ ರಾಶಿಯಲ್ಲಿ ಬರಬೇಕಾದ್ರೆ. ಆಗ ಏನಾಗುತ್ತೆ? x = 27 ಬೈ 13 ಇಂಟು 3/1 1/3 ಅಂತ ಮಾಡ್ತೀನಿ. ಆಗ ಆನ್ಸರ್ ಏನಾಯಿತು? 27 ಬೈ 13 ಮೂರಲಿ 39. ಎಕ್ಸ್ ಬೆಲೆ ಎಷ್ಟಾಯಿತು ಮಕ್ಕಳೇ? ಎಕ್ಸ್ ಬೆಲೆ ಬಂದು 27 ಬೈ 39 ಆಯಿತು. ವೈ ಬೆಲೆ ಬಂದು -5 ಬೈ 13 ಆಯಿತು. ಇದು ಯಾವ ವಿಧಾನದಲ್ಲಿ ಮಾಡಿದ್ದೀವಿ? ನಾವು ವರ್ಜಿಸೋ ವಿಧಾನದಲ್ಲಿ ಮಾಡಿದ್ದೀವಿ. ಇದನ್ನೇ ಆದೇಶ ವಿಧಾನದಲ್ಲಿ ಮಾಡೋಣ. ಹೇಗೆ ಬರುತ್ತೆ ನೋಡೋಣ. ಒಂದು ತೊಗೊಂಡಿದ್ದೀವಿ, ಕೆಳಗಿನ ಸಮೀಕರಣವನ್ನು 2 ತೊಗೊಂಡಿದ್ದೀವಿ. ಈಗ ಯಾವ್ದು ಬೇಕಾದ್ರೂ ತೊಗೊಳ್ಳಿ ಮಕ್ಕಳೇ. ಈಗ ನೋಡಿ, ನಾನು ಮೊದಲನೇ ತೊಗೊಳ್ತೀನಿ. 3x = 4. ಇದನ್ನು ಈಚೆ ತಂದಾಗ ಏನಾಗುತ್ತೆ? +5y ಆಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? -5y ಇದು ಈಚೆ ಬರುವಾಗ +5y ಆಗುತ್ತೆ. ಸೊ x = 4 + 5y. ಈ 3 ಎಲ್ಲಿ ಬರಿತೀರಾ? ಬೈ 3 ಅಂತ ಬರಿಬೇಕು. ಇದನ್ನು ಏನಂತ ತೊಗೊಳ್ತೀರಾ? ಸ್ಟಾರ್ ಅಂತ ತೊಗೊಳ್ತೀರಾ. ಓಕೆ, ಸ್ಟಾರನ್ನು ಸಮೀಕರಣ 2ರಲ್ಲಿ ಹಾಕೋಣ. ಸ್ಟಾರನ್ನು ಯಾವುದರಲ್ಲಿ ಹಾಕೋಣ? 2ರಲ್ಲಿ ಹಾಕಿದಾಗ ಸಬ್ಸ್ಟಿಟ್ಯೂಟಿಂಗ್ ಸ್ಟಾರ್ ಇನ್ ಈಕ್ವೇಷನ್ 2 ಆಗ 9 ಎಕ್ಸ್ ಅಂತಿದೆ. ಎಕ್ಸ್ ಇದ್ದಲ್ಲಿ ಏನು ಬರೀಬೇಕು? ಈಗ ಮಾಡಿಟ್ಟಿದ್ದೀವಲ್ಲ ಸ್ಟಾರು, ಅದನ್ನೇ ಹಾಕಬೇಕು. ಬ್ರ್ಯಾಕೆಟ್ ಹಾಕಿ 4 + 5y ಬೈ 3 ಓಕೆನಾ? -2y = 7. 3 1ಲಿ 3 3ಲಿ 9. ಇಲ್ಲಿ ಕಟ್ಟಾಗುತ್ತೆ. ಅಲ್ಲಿ ಮೊದಲನೇದರಲ್ಲಿ ಒಂದೇ ಮಗ್ಗಿಲಿ ಹೋಗ್ತಾ ಇರಲಿಲ್ಲ. ಆಗ ಇಲ್ಲ ಆಗುತ್ತೆ. 3 1ಲಿ 3 1s 3 3s. ಈಗ ಏನಾಯಿತು? 3 ಇಂಟು ಏನು ಮಾಡಬೇಕು? ಈ ಬ್ರ್ಯಾಕೆಟ್ ಇದ್ದಾಗ ನಾವೇನು ಮಾಡಬೇಕಾಗತ್ತೆ? ಮಲ್ಟಿಪ್ಲೈ ಮಾಡಬೇಕಾಗತ್ತೆ, ಗುಣಿಸ್ಬೇಕಾಗತ್ತೆ. -2y = 7. ಈಗೇನು ಮಾಡ್ತೀರಾ? ಇದು ಮತ್ತು ಇದನ್ನು ಗುಣಿಸಿ. 3 4ಲಿ ಎಷ್ಟಾಯಿತು? 12. ಪುನಃ 3 ಮತ್ತು 5 ಗುಣಿಸಿ. 3 5ಲಿ ಎಷ್ಟಾಯಿತು? 3 5ಲಿ 15y. 15y -2y = 7. 12 ಪ್ಲಸ್ 15ರಿಂದ 2 ಹೋದರೆ ಎಷ್ಟಾಗುತ್ತೆ ಮಕ್ಕಳೇ? 13y ಆಗುತ್ತೆ ಅಲ್ವಾ? 13y = 7. ಆಗ 13y = ಏನಿದೆ? 7 ಇದೆ. ಈ 12ಅನ್ನು ಏನು ಮಾಡ್ತೀರಿ? ಈಚೆ ತರ್ತೀರಿ. ಆಗೇನಾಗುತ್ತೆ? -12 ಆಗುತ್ತೆ. ನೋಡಿ, ಇದೆರಡರಲ್ಲಿ ಯಾವ್ದು ದೊಡ್ಡದು? 12 ದೊಡ್ಡದು. ಆಗ 12ರಿಂದ 7ಅನ್ನು ಮೈನಸ್ ಮಾಡಿ. ಎಷ್ಟು ಬರುತ್ತೆ? -5 ಬರುತ್ತೆ. ಆಗ 13y = -5. ಹೇಗೆ ಬಂದಿದ್ದು ಗೊತ್ತಾಯ್ತಲ್ವಾ? ಇದರಲ್ಲಿ ದೊಡ್ಡದು 12. 12ರ ಹಿಂದೆ ಮೈನಸ್ ಸೈನ್ ಇರೋದ್ರಿಂದ ಮೈನಸ್. ಈಗ y = -5 ಬೈ 13. ಇದೇ ತಾನೇ ಬಂದಿರೋದು ನಮಗಲ್ಲೂ. ಈಗ ಇದನ್ನು y = -5 ಬೈ 13ಅನ್ನು ಯಾವುದ್ರಲ್ಲಿ ಹಾಕಬೇಕು? 13ಅನ್ನು ಸ್ಟಾರ್ನಲ್ಲಿ ಹಾಕಬೇಕು. ಓಕೆನಾ? ಸ್ಟಾರ್ನಲ್ಲಿ ಹಾಕಿದಾಗ ಸ್ಟಾರ್ ಏನು ಹೇಳ್ತದೆ? x = 4 + 5 ಇಂಟು ಏನು ಮಾಡಬೇಕಂತೆ? -5 ಬೈ 13. ಓಕೆ, ಹೋಲ್ ಡಿವೈಡೆಡ್. ಇದು ಕೆಳಗೆ 3ನ ಕೆಳಗೆ ಹಾಗೆ ಬರೀಬೇಕು. ಈಗ 4 + 5 5ಲಿ ಮೈನಸ್ ಆಗುತ್ತೆ ಮಕ್ಕಳೇ. ಇಲ್ಲಿ ಮೈನಸ್ ಇರೋದ್ರಿಂದ ಏನಾಗುತ್ತೆ? ಮೈನಸ್ ಆಗುತ್ತೆ. ಆಗ ಇದು ಮೈನಸ್ ಪ್ಲಸ್ಸು, ಇದು ಮೈನಸ್. ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. 5 5ಲಿ ಎಷ್ಟಾಯಿತು? 25. ಮೇಲಿಂದ ಮಾತ್ರ ಗುಣಿಸ್ಕೊಳ್ಳೋದು. 5 5ಲಿ 25. 13ಅನ್ನು ಹಾಗೆ ಬರೀರಿ. 13 ಬೈ 3. ನೋಡಿ ಮಕ್ಕಳೇ, ಇದು ಪೂರ್ಣ ಸಂಖ್ಯೆ, ಇದು ಭಿನ್ನ ರಾಶಿ. ಏನು ಮಾಡ್ತೀರಾ? ಇದನ್ನು ಗುಣಿಸ್ಬೇಕು. 13 4ಲಿ 52. ಸೇಮ್ ಅದೇ ಥರ ಬರ್ತದೆ ನೋಡಿ. 52 -25 ಬೈ 13 ಹೋಲ್ ಡಿವೈಡೆಡ್ ಬೈ ಅಲ್ವಾ? ಎಷ್ಟಿದೆ ಕೆಳಗೆ? 3. ಅದನ್ನು ಹಾಗೆ 12ರಿಂದ 5 ಹೋದರೆ ಪುನಃ ಇಲ್ಲ ಅದೇ ಬರೋದು. 12ರಿಂದ 5 ಹೋದರೆ 7 ಬರ್ತದೆ. ಇಲ್ಲಿ 4 4ರಿಂದ 2 ಹೋದರೆ 2. 27 ಬೈ 13. ಇಲ್ಲಿ ಏನಿಲ್ಲ ಅಂದರೆ 3/1 ಅಂತ ಅರ್ಥ. ಆಗ ಇಂಟು ಮಾಡಿ 1/3 ಮಾಡ್ತೀರಾ. ಆಗ ನಮಗೆ 27 1ಲಿ 27 ಅಲ್ವಾ? 27 1ಲಿ 27 ಬೈ 13 3ಲಿ 39. ಎಕ್ಸ್ ಬೆಲೆ ಎಷ್ಟು ಬಂತು ನಮಗೆ? 27 ಬೈ 39. ಸೇಮ್ ಅಲ್ಲಿನೂ ಇದೇ ಆನ್ಸರ್ ಸಿಕ್ತು. ಆದೇಶ ವಿಧಾನ ಮಾಡಿದ್ರು, ಎಲಿಮಿನೇಷನ್ ವಿಧಾನ ಮಾಡಿದ್ರು ಸೇಮ್ ಆನ್ಸರ್ ಸಿಗ್ತದೆ ಅಂತ ಗೊತ್ತಾಯಿತು. 2 ಮತ್ತು 3ಅನ್ನು ಲಾಸ ಹಾಕೊಂಡಿದ್ರೆ ಎಷ್ಟು ಬರುತ್ತೆ ನಮಗೆ? 6. ಆಗ ನಾವು ಇದು 1ನೇ ಸಮೀಕರಣವನ್ನು
ನಾವು 6ರಿಂದ ಗುಣಿಸೋಣ. ಓಕೆನಾ. ಈ ಒಂದನೇ ಸಮೀಕರಣ ನೋಡಿಲಿ, ಎಕ್ಸ್ 6ರಿಂದ ಗುಣಿಸ್ತಾ ಇದ್ದೀನಿ, 6 ಗುಣಿಸು x/2 ಓಕೆ, ಪ್ಲಸ್ 6 ಗುಣಿಸು 2x/3 ಈಕ್ವಲ್ ಟು ಮೈನಸ್ 1 ಗುಣಿಸು 6. ಎಲ್ಲವನ್ನು ಏನು ಮಾಡ್ತೀನಿ, ಸಮೀಕರಣ 1ಅನ್ನು 6ರಿಂದ ಗುಣಿಸಿದಾಗ, ಓಕೆ, 6ರಿಂದ ಗುಣಿಸಿದಾಗ ನೋಡ್ಕೊಳ್ಳೋಣ. ನಮ್ಗೆ ಈಕ್ವೇಷನ್ ಬೇಕಲ್ವಾ ಸಮೀಕರಣ, ಈ ರೀತಿ ಭಿನ್ನರಾಶಿ ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ ಅಂತ, ಆಯಿತಾ. ಈಗ ನೋಡಿ, 2 1ಲಿ 2 3ಲಿ 3 1ಲಿ 3 2ಲಿ. ಈಗ 3 ಇಂಟು ಎಕ್ಸ್ ಏನಾಯಿತು, 3x ಆಯಿತು, ಪ್ಲಸ್ 2 2ಲಿ ಎಷ್ಟಾಗುತ್ತೆ, 4x ಆಯಿತು, ಈಕ್ವಲ್ ಟು ಮೈನಸ್ 6 1ಲಿ 6 ಬಂತಲ್ವಾ. ಇದು ಎಕ್ಸ ವೈಯಾ, ವೈ ಅಲ್ವಾ, ಇದು ವೈ. ಸೊ ಇದನ್ನು ವೈ ಅಂತ ಬರ್ಕೋಬೇಕು, ವೈ. ಈಗ ಇದನ್ನು ಸಮೀಕರಣ 1 ಅಂತ ತೊಗೊಳ್ಳೋಣ. ಈಗ ಅಲ್ಲ 1 ಅಲ್ಲ, ಈಗ 1 ಅದನ್ನ ತೊಗೊಂಡಿದ್ದೀವಲ್ಲ, ಆಗ ಇದನ್ನು 3 ಅಂತ ತೊಗೊಳ್ಳೋಣ. ಈಗ ಎರಡನೇ ಸಮೀಕರಣ ಇದು. ಎರಡನೇ ಸಮೀಕರಣವನ್ನು ಇದು ಮಾಡಬೇಕಾದ್ರೆ ಯಾವುದರಿಂದ ಗುಣಿಸ್ಬೇಕು, ಇಲ್ಲಿ ಕೆಳಗೆ ಯಾವುದಿದೆ, ಕೆಳಗೆ 3 ಮಾತ್ರ ಇದೆ. ಆಗ ಸಮೀಕರಣ 2ಅನ್ನು 3ರಿಂದ ಗುಣಿಸಿದಾಗ, ಓಕೆನಾ, ಸಮೀಕರಣ 2 ಇದೆ ಇದು. ಆಗ 3 ಇಂಟು ಎಕ್ಸ್ ಆಗುತ್ತೆ, ಮೈನಸ್ 3 ಇಂಟು y/3 ಈಕ್ವಲ್ ಟು 3 ಇಂಟು 3. ಇಲ್ಲಿನೂ 3 ಇದೆ, ಇಲ್ಲಿ 3ರಿಂದ ಗುಣಿಸ್ತಾ ಇದ್ದೀವಿ. ಆಗ ಇಲ್ಲಿ 3 ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಆಗ ನಮಗೆ 3x ಮೈನಸ್ y ಈಕ್ವಲ್ ಟು 3 3ಲಿ ಎಷ್ಟಾಯಿತು, 9. ಇದನ್ನು ಈಕ್ವೇಷನ್ ನಂಬರ್ 4 ಅಂತ ತೊಗೊಳ್ಳೋಣ. 3 ಮತ್ತು 4 ತೊಗೊಳ್ಳೋಣ. ಆಗ 3 ಮತ್ತು 4 ಬರ್ಕೊಳ್ಳಿ. 3x ಪ್ಲಸ್ 4y ಈಕ್ವಲ್ ಟು ಮೈನಸ್ 6. ಇದನ್ನು 3x ಮೈನಸ್ y ಈಕ್ವಲ್ ಟು 9. ಈಗ ನೋಡಿ, ಇದೆರಡು ಸೇಮ್ ಇದೆ. ಈಗ ನಾವೇನು ಮಾಡ್ತೀವಿ, ಕಳಿತೀವಿ. ಮೈನಸ್ ಇದಿದ್ದು ಪ್ಲಸ್ ಆಗುತ್ತೆ, ಇಲ್ಲಿ ಮೈನಸ್ ಆಗುತ್ತೆ. ಆಗ ಪ್ಲಸ್ 3x ಮೈನಸ್ 3x ಏನಾಯಿತು, ಕ್ಯಾನ್ಸಲ್ ಆಯಿತು. ಈಗ ಪ್ಲಸ್ 4y, ಇಲ್ಲಿ ಪ್ಲಸ್ y. 4y ಪ್ಲಸ್ ಎಷ್ಟಾಗುತ್ತೆ, 5y ಆಗುತ್ತೆ. 5y ಈಕ್ವಲ್ ಟು ಮೈನಸ್ 9 ಮೈನಸ್ 6. ಆಗ ಮೈನಸ್ 15 ಆಯಿತು ಅಲ್ವಾ, ಮೈನಸ್ 15 ಆಯಿತು. ಆಗ y ಈಕ್ವಲ್ ಟು ಮೈನಸ್ 15 ಬೈ, ಇದನ್ನು ಕೆಳಗೆ ಬರೀತೀರಾ, ಬಾಗಿಸಿ. 5 ಎಷ್ಟಲಿ, 5 3ಲಿ. ಆಗ ವೈಯ ಬೆಲೆ ಎಷ್ಟಾಯಿತು, ಮೈನಸ್ 3 ಆಯಿತು. ಆಗ ವೈ ಬೆಲೆ ಸಿಕ್ತು ನಮಗೆ, ಓಕೆನಾ, ಮೈನಸ್ 3. ಈಗ ನಾವು ಇದನ್ನು ಏನು ಮಾಡಬೇಕು, ಯಾವುದಾದ್ರೂ ಒಂದು ಸಮೀಕರಣ, ಒಂದು ಈಕ್ವೇಷನ್ ನಂಬರ್ 1ಗೆ ಹಾಕೋಣ ಅಥವಾ 3ಕ್ಕೆ ಹಾಕೋಣ. ಆಗ y ಈಕ್ವಲ್ ಟು ಮೈನಸ್ 3ಅನ್ನು ಸಮೀಕರಣ 3ರಲ್ಲಿ ಹಾಕಿದಾಗ, by substituting y equal to 3 in equation 3. ಆಗ 3x ಪ್ಲಸ್ 4y ಇದ್ದಲ್ಲಿ ಎಷ್ಟು ಹಾಕ್ಬೇಕು ನಾನು, ಮೈನಸ್ 3. ಈಗ ತಾನೇ ಕಂಡಿಟ್ಕೊಂಡಿದ್ದೀವಿ ಇಲ್ಲಿ ಮೈನಸ್ 3. ಸೊ 4 ಇಂಟು ಮೈನಸ್ 3 ಈಕ್ವಲ್ ಟು ಮೈನಸ್ 6. ಆಗ 3x ಪ್ಲಸ್ 4 3ಲಿ ಮೈನಸ್ ಬರುತ್ತೆ, ಇಲ್ಲಿ ಪ್ಲಸ್ ಇಂಟು ಮೈನಸ್ ಏನಾಯಿತು, ಮೈನಸ್ ಆಯಿತು. ಆಗ ನಮ್ಗೆ ಇಲ್ಲಿ ಸೈನ್ ಯಾವ್ದು ಬಂತು, ಮೈನಸ್ ಬಂತು. 3ಲಿ 12 ಈಕ್ವಲ್ ಟು ಮೈನಸ್ 6. 3x ಈಕ್ವಲ್ ಟು ಮೈನಸ್ 6. ಇದನ್ನು ಈಚೆ ತಂದಾಗ ಏನಾಯಿತು, ಪ್ಲಸ್, ಇಲ್ಲಿ ಮೈನಸ್ 12 ಇರೋದು ಈಚೆ ಬರುವಾಗ ಪ್ಲಸ್ 12 ಆಗುತ್ತೆ. ಈಗ 12ರಿಂದ 6 ಹೋದರೆ ಎಷ್ಟು, 3x ಇಸ್ ಈಕ್ವಲ್ ಟು 6. ಎಂಥ 6, ಪ್ಲಸ್ 6, ಯಾಕೆಂದರೆ ದೊಡ್ಡ ನಂಬರ್ ಇದು, ಇದರ ಹಿಂದೆ ಪ್ಲಸ್ ಇರೋದ್ರಿಂದ ಪ್ಲಸ್ 6. ಆಗ x ಈಕ್ವಲ್ ಟು 6 ಬೈ, ಇದನ್ನು ಎಲ್ಲಿ ಬರೀಬೇಕು, ಕೆಳಗೆ ಬರೀಬೇಕು. 3 ಎಷ್ಟಲಿ, 3 2ಲಿ, 3 2s 6. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟಾಯಿತು, x ಇಸ್ ಈಕ್ವಲ್ ಟು 2. x ಇಸ್ ಈಕ್ವಲ್ ಟು 2. y ಮೈನಸ್ 3 ಬಂತು, x 2. ಇದು ಯಾವ ವಿಧಾನದಲ್ಲಿ ಮಾಡಿದ್ವಿ, ಇದು ವರ್ಜಿಸೋ ವಿಧಾನ, ಓಕೆ, ಅಂದರೆ ಎಲಿಮಿನೇಷನ್ ಮೆಥಡಲ್ಲಿ ಮಾಡಿದ್ದೀವಿ. ಈಗ ಯಾವ ವಿಧಾನದಲ್ಲಿ ಮಾಡಬೇಕು, ಈಗ ನಾವು ಆದೇಶ ವಿಧಾನ ಅಥವಾ ಸಬ್ಸ್ಟಿಟ್ಯೂಷನ್ ಮೆಥಡಲ್ಲಿ ಮಾಡೋಣ. ಈಗ 3x ಇಸ್ ಈಕ್ವಲ್ ಟು ಮೈನಸ್ 6, ಇದನ್ನು ಈಚೆ ತಂದಾಗ ಮೈನಸ್ 4y ಆಗುತ್ತೆ. x ಇಸ್ ಈಕ್ವಲ್ ಟು ಮೈನಸ್ 6 ಮೈನಸ್ 4y, ಇದನ್ನು ಕೆಳಗೆ ಬರ್ತೀವಿ ಬೈ 3. ಇದನ್ನು ಸ್ಟಾರ್ ಅಂತ ತೊಗೊಳ್ಬೇಕು. ಸ್ಟಾರನ್ನು ಸಮೀಕರಣ 2ರಲ್ಲಿ ಹಾಕಿದಾಗ 3 ಇಂಟು ಮೈನಸ್ 6, ಇಲ್ಲಿ ಮೈನಸ್ 4y ಬೈ 3 ಮೈನಸ್ 9. ನೋಡಿ ಮಕ್ಕಳು, ಇದು ಹೋಗುತ್ತೆ 3 1ಲಿ 3 1ಲಿ ಅಲ್ವಾ, ನಮಗೆ ಕಟ್ ಮಾಡಲಿಕ್ಕಾಗುತ್ತೆ.
ಆಗ -6 -4y ಇದು -y ಅನ್ನು ಹಂಗೆ ಬರೋದು ಈಕ್ವಲ್ ಟು 9 -y ಈಕ್ವಲ್ ಟು ಇದೆರಡನ್ನು ಮೈನಸ್ ಇರೋದ್ರಿಂದ ಕೂಡಿಸ್ಬೇಕು -5y ಆಗುತ್ತೆ ಈಕ್ವಲ್ ಟು 9 -6 ಇದು ಈಚೆ ಬರುವಾಗ +6 ಆಯಿತು. ಆಗ -5y ಈಕ್ವಲ್ ಟು ಎಷ್ಟಾಯಿತು 15 y ಈಕ್ವಲ್ ಟು 15/-5 ಅಂತ ಹಾಕಬೇಕು. ಇಲ್ಲಿ ಮೈನಸ್ ಇದೆಯಲ್ಲ ಅದ್ರ ಜೊತೆಗೆ ತರಬೇಕು. 5 1 5 3 5 1 5 3 ಆಗ y ವ್ಯಾಲ್ಯೂ 3 ಬಂತು. ಆಗ ಇದರಲ್ಲಿ ಹಾಕೋಣ y ವ್ಯಾಲ್ಯೂ 3 ಎಕ್ಸಲ್ಲಿ ಹಾಕೋಣ ಅಲ್ಲ ಸ್ಟಾರಲ್ಲಿ ಹಾಕೋಣ. ಆಗ x ಈಕ್ವಲ್ ಟು -6 ಮೈನಸ್ 4 ಇಂಟು y ಅಂದರೆ -3 ಸಿಕ್ಕಿದೆ. ಆಗ -3 ಹಾಕ್ತೀರಾ /3 -6 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 4 3 12. ಈಗ 12ರಿಂದ 6 ಕಳಿಬೇಕು. ಆಗ ಏನಾಗುತ್ತೆ 6/3 ಬರೀತೀರಾ 3 1 3 2 ಆಗ x ಬೆಲೆ ಎಷ್ಟಾಯಿತು 2 ಆಯಿತು. ಈಸಿ ಇದೆಯಲ್ವಾ? ನೆಕ್ಸ್ಟ್ ಮೇಯ್ನನ್ನು ಮುಂದಿನ ಕ್ಲಾಸ್ನಲ್ಲಿ ಮಾಡಿ.